ಒಂದು ಕೆಲಸ ಮಾಡಿ, ಅನ್ನ ಊಟ ಮಾಡಬೇಡಿ ನೀವು ದುಡ್ಡನ್ನ ತಗೊಳ್ಳ ಬನಾಯ್ತು. ನೀರು ಬಿಟ್ಟಿರೋದ ನಮ್ಗೆ ನೀವು ಕರ್ನಾಟಕದ ಅನ್ನನ ತಳಿ ಸರ್, ಕರ್ನಾಟಕದ ಅನ್ನ ನೀವು ಊಟ ಮಾಡಬೇಡಿ. ತಿನ್ನಿ, ತಮಿಳ್ನಾಡಿಗೆ ಹೋಗಿ ತಗೊಂಡು ಅಲ್ಲಿ ಓದ್ಕೊಳ್ಳಿ ಹೋಗಿ. ನೀವು ನಮ್ಮ ಕರ್ನಾಟಕದಲ್ಲಿ ಇರಬೇಡಿ. ನೀವು 10 ಗಂಟೆಗೆ ಹೋಗಿ ಬೆಟ್ಟು ಪಡ್ಕೋಬೇಕು. ನೀವು ನಾವು ಕರೆದಾಗ ಬರಬೇಕು, ಆದ್ರೆ ನಾ ಬರಲ್ಲ. ನೀವು ಕರೆದ್ರೆ ನಾ ಬರಲ್ಲ. ಈಗ ಎಸ್ ಫೋನ್ ಮಾಡಿದ್ರು ನಾ ತೆಗಿಯಲ್ಲ. ನಾ ಫೋನ್ ಮಾಡಿದ್ರೆ ನೀವು ತೆಗಿಬೇಕು. ಅರ್ಥ ಆಯ್ತಾ ನಿಮಗೆ? ಅಂದರೆ ನಾನೇ ಸುಪ್ರೀಂ ಇಲ್ಲಿ, ನೀವಲ್ಲ. ಆದ್ರಿಂದ ನಾವು ಸರ್ಕಾರ, ನಮಗೋಸ್ಕರ ನೀವಿರೋದಲ್ವಾ ಸರ್? ನೀವು ರಾಜನಾಗ ಬನ್ನಿ ಅಂದ್ರೆ ಬರಬೇಕು. ನೀವು ಲೈನ್ ಮೇಲೆ ಇರೋ ನಿಲ್ಲಿಸ್ಬೇಕು, ನಮಗೋಸ್ಕರ ಅಲ್ವಾ? ಈಗ ನಮ್ಗೆ ಈಗ ಸತ್ಯ ಅದು. ಅದಕ್ಕೆ ನಾವು ಹೇಳೋದು ಕಾನೂನು ಇದು. ಮುಖ್ಯಮಂತ್ರಿ ನಾವು ಹೇಳ್ದಾಗ ಕೊಡ್ಬೇಕು. ಇಲ್ಲಿ 10,000 ಜನ ಸೇರ್ಕೊಂಡ್ರೆ ಮುಖ್ಯಮಂತ್ರಿ ಬರ್ತಾನೆ, ಅದು ನಮ್ಮ ಶಕ್ತಿ. 1,000 ಜನ ಸೇರ್ಕೊಂಡ್ರೆ ಉಸ್ತುವಾರಿ ಓಡ್ ಬರಬೇಕು. 100 ಜನ ಕೂತ್ಕೊಂಡ್ರೆ ನೀವು ಬರ್ತಿದ್ದೀರಿ, ಇದೇ ಲೆಕ್ಕ. ನಮಸ್ಕಾರ ದೊಡ್ಡವ್ರಿಗೆ ಎಲ್ಲ ಹೆಂಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡು ಇವತ್ತಿನ ವೀಡಿಯೋನ ಶುರು ಮಾಡ್ತಾ ಇದ್ದೀನಿ. ಹಾಗೆ ವಿಡಿಯೋ ಶುರು ಮಾಡೋಕ್ಕೂ ಮೊದಲು ಯಾರೆಲ್ಲ ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ತನ್ನ 18ನೇ ವಯಸ್ಸಿನಲ್ಲಿ ಪ್ರೊಫೆಸರ್ ನಂಜುಂಡಸ್ವಾಮಿ ಅವರ ಹೋರಾಟಗಳಿಂದ ಪ್ರೇರಣೆಗೊಂಡ ಒಬ್ಬ ಯುವಕ ಮನೆಯವರ ವಿರೋಧದ ನಡುವೆ ರೈತ ಸಂಘಟನೆಗಳನ್ನು ಸೇರಿಕೊಂಡು ಕರ್ನಾಟಕದ ನಾನಾ ಭಾಗಗಳಲ್ಲಿ ರೈತರ ಪರವಾಗಿ ಹೋರಾಟ ಮಾಡ್ತಾರೆ. ಹೋರಾಟದ ಜೊತೆಗೆ ಕೃಷಿಯಲ್ಲಿ ಸಾವಯವ ಕೃಷಿಯನ್ನು ಅಳವಡಿಸಿಕೊಂಡು ಊರಿನ ಹೆಸರಿನ ಜೊತೆಗೆ ತನ್ನ ಹೆಸರನ್ನು ಸೇರಿಸಿಕೊಳ್ಳುವುದರ ಮೂಲಕ ಹೊನ್ನೂರು ಪ್ರಕಾಶ್ ಎಂದೇ ಹೆಸರುವಾಸಿಯಾಗಿದ್ದಾರೆ. ಈ ದಿನ ಅವರ ಸಂದರ್ಶನವನ್ನು ನಮ್ಮ ಚಾನಲ್ನ ಮುಖಾಂತರ ನಿಮಗೆ ತಿಳಿಸಿಕೊಡುವ ಒಂದು ಪ್ರಯತ್ನವನ್ನು ನಾವು ಮಾಡೋಕ್ಕೆ ಹೊರಟಿದ್ದೇವೆ. ಸರ್, ನಿಮ್ಮ ಪರಿಚಯ ನಮ್ಮ ವೀಕ್ಷಕರಿಗೆ. ಸರ್ ನಮಸ್ಕಾರ, ನನ್ನ ಹೆಸರು ಹೊನ್ನೂರು ಪ್ರಕಾಶ್ ಅಂತ. ನಾನು ರೈತ. ನಾವು ರೈತ ಕುಟುಂಬದಿಂದ ಬಂದಿರೋನು. ಸುಮಾರು ಎಷ್ಟು ವರ್ಷದಿಂದ ಕೃಷಿ ಮಾಡ್ತಾ ಇದ್ದೀರಾ? ನಿಮ್ಮ ಮೂಲ ಕಸುಬು ಕೃಷಿನ ಅಥವಾ ಬೇರೆ ಏನಾರು ಮಾಡ್ತಾ ಇದ್ದೀರಾ? ನಾವು ಓದ್ತಾ ಇರ್ಬೇಕಾದ್ರೆ ಕೃಷಿ, ದನಗಳು ಹೊಡೆಯೋದು, ಎಮ್ಮೆ ಮೇಯಿಸೋದು. ಚಿಕ್ಕನಿಂದ ಏನೋ ಒಂದು 4ನೇ ಕ್ಲಾಸ್ 5ನೇ ಕ್ಲಾಸ್ ಓದ್ತಾನೆ ದನಗಳು ಮೇಯಿಸೋದು, ಕುರಿ ಮೇಯಿಸೋದು, ಹೊಲಕ್ಕೆ ಹೋಗೋದು, ಸೊಪ್ಪು. ಆಗ ಹಿಂದೆ ಸೊಪ್ಪು ಹುಳ ಮೇಯಿಸಿದ್ವಿ ನಾವು, ಸೊಪ್ಪು ತಂದು ಕೊಡೋದು, ಹಿಂಗೆಲ್ಲ ಮಾಡಿ ಸಣ್ಣದು ನಮ್ಗೇನು ಬುದ್ಧಿ ಬಂತು ಅಲ್ಲಿಂದನೂ ನಾವು ವ್ಯವಸಾಯನೇ ಮಾಡ್ಕೊಂಡು ನಂಬ್ಕೊಂಡು ಬರ್ತಾಯಿದ್ವಿ. ಬೇರೆ ಯಾವುದೇ ನಮಗೆ ಬಿಸ್ನೆಸ್ ಇಲ್ಲ, ವ್ಯವಸಾಯನೇ ಒಂದು ಇದು. ಅದು ಬಿಟ್ಟರೆ ಬೇರೆ ಏನಿಲ್ಲ. ಸರ್, ನಿಮ್ಮ ಎಜುಕೇಷನ್ ತಿಳ್ಕೊಬೋದಾ? ನಾನು ಡಿಗ್ರಿಗೆ ಹೋದೆ. ಡಿಗ್ರಿಗೆ ಹೋಗಿ ಡಿಸ್ಕಂಟಿನ್ಯೂ ಮಾಡಿ BSc ಹೋಯ್ತಿದ್ದೆ. ಡಿಸ್ಕಂಟಿನ್ಯೂ ಬಿಟ್ಬಿಟ್ಟು ವ್ಯವಸಾಯನ ಶುರು ಮಾಡಿದೆ. ಜೊತೆಗೆ ಆಗಲಿ 88 ನನಗೆ 18 ವರ್ಷ ಆಗ್ತಾ ಇದ್ದಾಳೆ, 18-20 ವರ್ಷ ಆಗ್ತಿದ್ದಲ್ಲಿ ನಾನು ರೈತ ಸಂಘಕ್ಕೆ ನಂಜುಂಡಸ್ವಾಮಿ ಅವರ ಒಂದು ವಿಚಾರಧಾರೆನ ತಿಳ್ಕೊಂಡು ನಾನು ಡಿಸ್ಕಂಟಿನ್ಯೂ ಮಾಡಿ ರೈತ ಸಂಘಕ್ಕೆ ಜಾಯ್ನ್ ಆಗಿದೆ. ಆಗ ಯಾವ ಇಸ್ವಿಯಲ್ಲಿ ರೈತ ಸಂಘಕ್ಕೆ ಬಂದಿದ್ದು? 88-89 88-89 ಇರ್ಬೇಕು. ನಿಮ್ಮ ಫ್ಯಾಮಿಲಿ ವಿಚಾರಕ್ಕೆ ಬಂತು ಅಂದರೆ ಯಾರ್ಯಾರು ಇದ್ದೀರಾ ಇವಾಗ? ಸರ್, ನಮ್ಮ ತಂದೆ 2 ವರ್ಷ ಆಯಿತು ತೀರೋಗಿ. ನಮ್ಮ ತಾಯಿ ಇದ್ದಾರೆ, ನನ್ನ ಹೆಂಡತಿ ಇದ್ದಾಳೆ. ಮಗಳಿಗೆ ಮದುವೆ ಮಾಡಿದ್ದೀವಿ. ಮಗಳಿಗೆ ಮದುವೆಯಾಗಿ ಒಂದು ಮಗು ಇದೆ. ಅದು ನಾನು ವಚನ ಮಾಂಗಲ್ಯನೇ ಮಾಡಿದೆ, ಸಿಂಪಲ್ಲಾಗಿ ವಚನ ಮಾಂಗಲ್ಯ ಮಾಡಿದೆ. ನನ್ನ ಹೆಂಡತಿ, ನಮ್ಮ ತಾಯಿ, ನಾನು, ನನ್ನ ಮಗ 4 ಜನ ಇದ್ದೀವಿ ಈಗ ಮನೆಯಲ್ಲಿ. ಹೇಗಿತ್ತು ಸರ್ ಅವಾಗ ಮನೆಯಲ್ಲಿ ಸಪೋರ್ಟು? ಮನೆಯಲ್ಲಿ ಸಪೋರ್ಟ್ ಇಲ್ಲ. ರೈತ ಸಂಘಕ್ಕೆ ಮನೇಲಿ ಎಲ್ಲ ವಿರೋಧ ಮಾಡ್ತಿರು. ಮನೆಯಲ್ಲಿ ಸಿಕ್ಕಾಪಟ್ಟೆ ನನ್ನ ಹೊಡಿತಿದ್ರು. ನಮ್ಮ ತಂದೆ ಅಂತೂ ಸಿಕ್ಕಾಪಟ್ಟೆ ಹೋಗ್ಬೇಡ ಅಂತ. ಆದರೂ ಅದನ್ನ ಕದ್ದು ಮುಚ್ಚಿ ನಾವು ಅದೇನೋ ನಂಜುಂಡಸ್ವಾಮಿ ಅವರ ವಾಯ್ಸು ಮತ್ತು ಅವ್ರ ಹೋರಾಟನ ಮತ್ತು ಲಂಚ ಇಲ್ಲ ಅನ್ನೋದೊಂದು ಆವಾಗಲೇ ಕಾನ್ಸೆಪ್ಟು, ಅದನ್ನ ಎದ್ಕೊಂಡು ನಾವು ಮನೇಲಿ ಎಷ್ಟೇ ವಿರೋಧ ಆದರೂ ನಾವು ರೈತ ಸಂಘಕ್ಕೆ ಹೋಗಿ ಎಲ್ಲೇ ಇದ್ರೂ ಕದ್ದು ಮುಚ್ಚಿ ನಾವು ಹೋಗ್ತಾ ಇದ್ವಿ. ಆಗ ದುಡ್ಡು ಕೊಡ್ತಿರಲಿಲ್ಲ, ಭಾಳ ಕಷ್ಟಪಟ್ಕೊಂಡು ನಾವು ಸೈಕಲ್ ಹೊಡ್ಕೊಂಡು ಹೋಗೋದು ಎಲ್ಲ ಮಾಡೋದು ಮಾಡ್ತಾಯಿದ್ದು. ಆ ಥರ ಒಂದು ಕಾಲ ಭಾಳ ಚೆನ್ನಾಗಿತ್ತು ಆ ಟೈಮಲ್ಲಿ. ನಿಮ್ಮ ಮೊದಲನೇ ಹೋರಾಟ ಯಾವುದು ಅಂತ ಗೊತ್ತಿದೆಯಾ? ಮೊದಲನೇ ಹೋರಾಟ ಕಾಂಟ್ರಾಕ್ಟ್ಗಳದು, ನ್ಯಾಯಬೆಲೆ ಅಂಗಡಿಗಳದು, ಮತ್ತು ಅಧಿಕಾರಿಗಳು ಇಲ್ಲಿ ಏನು ಆಫೀಸ್ ಕರೆಕ್ಟ್ ಟೈಮ್ ಬರಬೇಕು, ಮತ್ತು ಒಳಗೆ ಆಗೆಲ್ಲ ಸಿಗರೇಟ್ ಸೇತಿರು, ಮತ್ತು ಒಳಗಡೆ ಚೇರ್ ಆಗ್ತಿರ್ಲಿಲ್ಲ, ರೈತರು ನಿಂತ್ಕೋಬೇಕು ಕೈ ಕಟ್ಕೊಂಡು. ಹಾಗಾಗಿ ಅಂಥ ಹೋರಾಟಗಳನ್ನ ನಾವು ಶುರು ಮಾಡೋದು. ಮತ್ತು ಲಂಚ ಕೊಡದೆ RTCಗಳು ಇರ್ಬೋದು, ಇದಾಗಿರ್ಬೋದು, ಖಾತೆ ಮಾಡ್ಕೊಡೋದಾಗಿರ್ಬೋದು, ಅವೆಲ್ಲ ಲಂಚ ವಿರೋಧತನ ನಾವು ಸ್ಟಾರ್ಟ್ ಮಾಡೋದು. ಅದಾದಮೇಲೆ ದೊಡ್ಡ ಹೋರಾಟ ಅಂದರೆ ಕರೆಂಟ್. ನಾವು ಕರೆಂಟ್ ಚಾರ್ಜ್ ಕರಾ ನಿರಾಕರಣಾ ಚಳುವಳಿ. ಡೆಲ್ಲಿಗೆ ಹೋದ್ದು, ಮಡ್ರಾಸ್ ಜೈಲಿ 9 ಜನ ನಾವು ಬೇಲ್ ತಗೊಳ್ಳದೆ ಇದ್ದಿದ್ದು, ಡೆಲ್ಲಿ ಒಳಗಡೆ ಜೈಲು ಇದ್ದದ್ದು, ಸುಮಾರು ಜೈಲುವಾಸಗಳು, ಹಂಗೆಲ್ಲ ಸುಮಾರು ಹೋರಾಟಗಳನ್ನ ಮಾಡ್ತಾಯಿದ್ವು. ಸರ್, ಅಂದರೆ ಕೃಷಿಯಲ್ಲಿ ಏನೇನು ವ್ಯವಸಾಯ ಮಾಡ್ತೀರಾ ನೀವು? ಕೃಷಿಯಲ್ಲಿ ದನಗಳಿದೆ, 2 ಗೀರಸುಗಳಿದೆ, ಮತ್ತು ಒಂದಷ್ಟು ಸಹಜ ಕೃಷಿ ಮಾಡ್ತಾಯಿದ್ದೀವಿ. ಜೊತೆಗೆ ಒಂದಷ್ಟು ಬಾಳೆ, ಕಬ್ಬು, ಅರಿಶಿನ, ಒಳಗಡೆ ಈರುಳ್ಳಿ, ತೆಂಗು, ಬಾಳೆ, ಹಿಪ್ಪನೇರಳೆ, ಮತ್ತು ಸಣ್ಣ ಪುಟ್ಟ ತರಕಾರಿಗಳು, ನಮ್ಮ ಮನೆ ಬೇಕು ತರಕಾರಿಗಳು, ನಮ್ಮದೇ ಆ ಸಂತೆ ಇದೆ, ಅದಕ್ಕೊಂದಷ್ಟು ತರಕಾರಿಗಳು ಮಾಡ್ತೀವಿ. ಜೊತೆಗೆ ನಾನು ವ್ಯಾಲ್ಯೂ ಆಡೆಡ್ ಮಾಡ್ತೀನಿ. ಈಗ ನಾನು ಹಾಲು ಮಾರಲ್ಲ. ಹಾಲನ್ನ ಬೆಲ್ಲದಲ್ಲಿ ಪೇಡ ಮಾಡ್ತೀನಿ, ಬೆಲ್ಲದಲ್ಲಿ ಕುಂದ ಮಾಡ್ತೀನಿ, ಮತ್ತು ಸಿರಿಧಾನ್ಯಗಳನ್ನ ಬೆಳೆದ್ರೆ ವ್ಯಾಲ್ಯೂ ಆಡೆಡು.
ಯಾಕಂದ್ರೆ ಇವತ್ತು ರಾಗಿ ನೀವು ತಗೊಂಡಾಗ 1 kg 30 ರೂಪಾಯಿ ಇರ್ಬೋದು 1 kg. ಹೌದು. ಅದೇ ರಾಗಿ ಮಾಲ್ಟ್ ಮಾಡಿದ್ರೆ 350 ರೂಪಾಯಿ 400 ರೂಪಾಯಿ ಇದೆ. ನವಣೆ ತಗೊಂಡ್ರೆ ನೀವು ನವಣೆ ಹಂಗೆ ಕೊಟ್ರೆ, ನವಣೆ ಭತ್ತ ಕೊಟ್ರೆ 24 ರೂಪಾಯಿ 25 ರೂಪಾಯಿ kg. ಅದನ್ನ ಅಕ್ಕಿ ಮಾಡಿದ್ರೆ 80-90 ಬೀಳುತ್ತೆ. ಅದನ್ನ ನಾವು ಪೊಂಗಲ್ಲು, ಬಿಸಿಬೇಳೆಬಾತು, ರವೆ ಮತ್ತೆ ಈ ತರ ಮಾಡಿದಾಗ 350ರಿಂದ 400 ಹೋಗ್ತದೆ 1 kg. ಹಾಗಾಗಿ ರೈತ ನಾವು ಯಾವುದನ್ನೇ ಆದ್ರೂ ಬೆಳೆದದನ್ನ ಹಂಗೆ ಕೊಡೋ ಬದಲು ಅದನ್ನ ವ್ಯಾಲ್ಯೂಯೇಟೆಡ್ ಮಾಡಿ ನಾವು ಮಾರ್ಕೆಟ್ ಬಿಟ್ಟಾலே ನಾವು ರೈತ ಬದುಕ್ಬೋದು. ಸುಮ್ಮನೆ ನಾವು ಎಷ್ಟೋ ಬೆಳೆದ್ರು, ಈಗ ನೋಡಿ ರಾಗಿನ 3 ತಿಂಗಳ 4 ತಿಂಗಳ ಕೆಲಸ ಮಾಡ್ತೀವಿ, ಒಂದ್ ದಿನದಲ್ಲೇ ಬಿಸಿಬೇಳೆಬಾತು ಮಾಡ್ಬೋದು, ಪೊಂಗಲ್ ಮಾಡ್ಬೋದು. ಇದಕ್ಕೆ ನಾವು ಜಾಸ್ತಿ ಮನ್ನಣೆ ಕೊಡ್ತಾ ಇಲ್ಲ. ಹಾಗಾಗಿ ನಾನು ಬೆಳೆದನ್ನೆಲ್ಲನೂ ಮಾಡಲ್ಲ, ಬೆಳೆದ ಸ್ವಲ್ಪ ಪ್ರಮಾಣ ನಾವು ಅದನ್ನ ವ್ಯಾಲ್ಯೂ ಮಾಡಿ ನನ್ನದೇ ಯಾವ್ದು ಮಾರ್ಕೆಟ್ ಮಾಡಿ ಆನ್ಲೈನ್ಲಿ ಕೇಳಿದವ್ರಿಗೆ ಆರ್ಡರ್ ಮುಖಾಂತರ ಸಪ್ಲೈ ಮಾಡ್ತೀವಿ. ಈಗಲೇ ನೋಡಿದ್ರಿ ಪೇಡ, ಹುಂದ ಇದೆಲ್ಲ ಮಾಡಿ ಮಾರಾಟ ಮಾಡ್ತೀವಿ. ಹಾಗಾದಾಗ ನಮ್ಮ ಹಳ್ಳಿಗಳು ಉದ್ಧಾರ ಆಯ್ತವೆ, ರೈತರು ಉದ್ಧಾರ ಆಯ್ತಾರೆ. ಆಗ ಯಾಕೆ ಹೆಣ್ಣು ಕೊಡಲ್ಲ? ನೀವು ರಾಗಿನ 30 ರೂಪಾಯಿ kg ಕೊಟ್ರೆ ಹೆಣ್ಣು ಕೊಡಲ್ಲ. ಮಾಲ್ಟ್ ಮಾಡಿ 350 ರೂಪಾಯಿ ಕೊಟ್ರೆ 1 ಕ್ವಿಂಟಲ್ 350 ಆಯ್ತು. ಹಾಗೆ ಯಾಕೆ ಹೆಣ್ಣು ಕೊಡಲ್ಲ ಅಂತ ನನ್ನ ಪ್ರಶ್ನೆ. ಕೃಷಿಲಿ ಮತ್ತೆ ನಾವು ಮನೆಯಲ್ಲಿ ನಾವು ಮಕ್ಕಳಿಗೆ ಮಾತಾಗದೆ ಕೃಷಿಲಿ ಏನು ಬರಲ್ಲ, ಅದು ಬರಲ್ಲ, ಇದು ಬರಲ್ಲ ಅಂದಾಗ ಅವ್ರ ಮನಸ್ಸಿನೊಳಗೆ ಆಗುತ್ತೆ. 1 ಕಾಳು ಹಾಕಿ 1000 ಕಾಳು ಬೆಳೆಯೋದು ಯಾವ ಬಿಸ್ನೆಸ್ ಅಲ್ಲೂ ಇಲ್ಲ. ಅದು ಹೌದು. ರೈತನ ಬಿಟ್ಕೊಂಡ್ರೆ 1 ಕಾಳು ಹಾಕಿ 1000 ಕಾಳು ಬೆಳೆದಂತ ಧಾನ್ಯಗಳು ಆದ್ರೆ ಎಲ್ಲೋ ಹಿಡಿತಿದ್ವಿ ನಾವು. ಸರ್ಕಾರ ಅವರು ಇವರು ಅಂತ ನಂಬಿಕೆ ಕೂತಿರೋ ಬದಲು ಯಾರು ಬೇರೆ ಕಂಪ್ನಿಗಳು ಏನನ್ನು ಕೇಳಲ್ಲ. ಅವ್ರ ಪಾಡಿಗೆ ಅವ್ರು ವ್ಯಾಪಾರ ಮಾಡ್ಕೊಂಡಿರ್ತಾರೆ. ಆದ್ರೆ ನಾವು ಅಷ್ಟೇ. ಆದ್ರೆ ಈ ತರ ವ್ಯಾಲ್ಯೂಯೇಟೆಡ್ ಮಾಡಿದಾಗ ಖಂಡಿತವೂ ವ್ಯವಸಾಯದಲ್ಲಿ ಇದೆ. ಆದ್ರೆ ಒಬ್ಬೊಬ್ರು ಮಾಡೋಕ್ಕಾಗಲ್ಲ. ಇದನ್ನ ಒಬ್ಬೊಬ್ರು ಮಾಡೋಕ್ಕಾಗಲ್ಲ. ಒಟ್ಟಾರೆ ಗುಂಪುಗಳು, ರೈತ ಗುಂಪುಗಳು ಸೇರಿ ನಾವು ಅದಕ್ಕೆ ಆ ಗುಂಪುಗಳು ಸೇರಿದಾಗ ಮಾರ್ಕೆಟಿಗೆ ಇರ್ಬೋದು, ಮತ್ತೆ ಸರ್ಕಾರ ಇರ್ಬೋದು, ಅಧಿಕಾರಿ ಎಲ್ಲರೂ ನಮ್ಗೆ ಸ್ವಲ್ಪ ಈಗಾಗಲೇ ಒಂದು ಸಹಜ ಕೃಷಿ ಅಂತ ಚಾಮರಾಜನಗರ ಮಾಡ್ತೀವಿ ನೋಡಿ. ಮೊನ್ನೆ ನಾವು ಮಾಡಿದ್ರು. ಈಗ ಅಧಿಕಾರಿಗಳು ಸೇರ್ಕೊಂಡ್ರು, ಮುಖ್ಯಮಂತ್ರಿಗಳು ನಾನೇ ಉದ್ಘಾಟನೆ ಮಾಡಿದೆ ಅಂತ ಮುಖ್ಯಮಂತ್ರಿಗಳೇ ನಾವು ಕರೀಲೇ ಮುಖ್ಯಮಂತ್ರಿಗಳ ನೋಡಿ ಅವರೇ ಉದ್ಘಾಟನೆ ಮಾಡಿದ್ರು. ಸರ್, ಇತ್ತೀಚಿನ ದಿನಗಳಲ್ಲಿ ನೀವು ಕೂಡ ಸಾವಯವ ಉತ್ಪನ್ನಗಳನ್ನ ತಯಾರು ಮಾಡ್ತಾ ಇದ್ದೀರಾ. ಏನೇನು ಉತ್ಪನ್ನಗಳನ್ನ ತಯಾರು ಮಾಡ್ತಿದ್ದೀರಾ? ನಾನೀಗ ಹಾಲಿನ ಪದಾರ್ಥಗಳು ಮಾಡ್ತಾ ಇದ್ದೀವಿ. ಸಿರಿಧಾನ್ಯಗಳಿಂದ ಪೊಂಗಲ್ಲು, ಬಿಸಿಬೇಳೆಬಾತು, ರವೆ ಮತ್ತೆ ಪಾಯಸ ಮಿಕ್ಸ್ಗಳು, ಇಡ್ಲಿ ಮಿಕ್ಸು ಅದನ್ನ ಮಾಡಿ ಮಾರಾಟ ಮಾಡ್ತಾ ಇದ್ದೀವಿ. ಲಡ್ಡುಗಳು ಮಾಡ್ತಾ ಇದ್ದೀವಿ. ಜೊತೆಗೆ ಹಪ್ಪಳಗಳು ಮಾಡ್ತಾ ಇದ್ದೀವಿ. ಮತ್ತೆ ಬಾಳೆಕಾಯಿ ಬಂದಾಗ ಚಿಪ್ಸ್ ಮಾಡ್ತೀವಿ. ಒಟ್ಟಾರೆ ನಾವು ಏನೇನು ಬೆಳಿ, ಮೆಣಸಿಕಾಯಿನ ಇದು ಬಾಳೆಹಣ್ಣ ಕೇಳಿ ಮಾಡ್ತೀವಿ. ಮೆಣಸಿಕಾಯಿನ ಮೊಸರು ಗಜ್ಜಿ ಅದು ಏನೋ ಅಂತಾರಪ್ಪ ಅದು ಮಾಡ್ತೀವಿ. ಏನೇ ಒಟ್ಟಾರೆ ನಾವು ಬೆಳೆದದನ್ನ ಒಂದಷ್ಟು ವ್ಯಾಲ್ಯೂ ಆ್ಯಡೆಡ್ ಅಂತ ನಾವು ಮಾಡ್ತೀವಿ. ವ್ಯಾಲ್ಯೂ ಆ್ಯಡೆಡ್ ಮಾಡಿದ್ರೆ ನಾವು ಏನು ಇದೇ ಮಾಡಲ್ಲ. ಪ್ರತಿಯೊಂದು ಈಗ ನಾವು ನುಗ್ಗೆ ಸೊಪ್ಪು ಸಿಕ್ಕೂ ನುಗ್ಗೆ ಸೊಪ್ಪು ಪೌಡರ್ ಮಾಡ್ತೀವಿ. ನಮ್ಮ ಮೊದಲು ಗರಿಕೆ ಇದ್ರೆ ಗರಿಕೆ ಚೂರ್ಣ ಮಾಡ್ತೀವಿ. ಹೊಂಗೆ ಗಿಡ ಆದ್ರೆ ಹೊಂಗೆ ಸೊಪ್ಪನ್ನ ಕಷಾಯದ ಪುಡಿ ಮಾಡ್ತೀವಿ. ಎಲ್ಲವನ್ನು ನಾವು ವ್ಯಾಲ್ಯೂ ಆ್ಯಡೆಡ್ ಮಾಡೋದು. ಯಾವುದೇ ಪದಾರ್ಥಗಳನ್ನ ನಾವು ಡೈರೆಕ್ಟಾಗಿ ಮಾರ್ಕೆಟ್ ಕೊಡೋದು, ಸ್ವಲ್ಪ ಮಾಡೋದು. ನಮ್ಮ ಮಾರ್ಕೆಟ್ ಹೆಂಗಿದೆ ಹಂಗೆ ಮಾಡ್ಕೊಂಡು ಹೋಗ್ತೀವಿ ನಾವು. ಸರ್, ಪ್ರೇರಣೆ ಏನು ಇದಕ್ಕೆ? ಪ್ರೇರಣೆ ಒಂದು ನಮಗೆ ನಂಜುಂಡಸ್ವಾಮಿ ಅವರು ಅವರ ಆಗಲೇ ನಮ್ಮದು ಅಂತ ಮಾಡಿದ್ರು. ಅವ್ರು ಸುಮಾರು ಅವರು ಗ್ಯಾಟ್ ಒಪ್ಪಂದು ಸೈನ್ ಹಾಕಿದಾಗಲೇ ಅವ್ರು ನಮ್ಮದು. ಯಾಕಂದರೆ ಇವತ್ತು ಮಾರ್ಕೆಟ್ನ ಯಾರ್ಯಾರೋ ಇಟ್ಕೊಳಕ್ಕೋತಾರೆ. ಈಗ ರಿಲಯನ್ಸ್ ಇರ್ಬೋದು, ಮೋರ್ ಇರ್ಬೋದು, ಏರ್ಟೆಲ್ ಏನೇನೋ ಮಾಡಿ ಇವತ್ತು ದೊಡ್ಡ ದೊಡ್ಡ ಕಂಪ್ನಿಗಳು ಮಾರ್ಕೆಟ್ ಬರ್ತಾರೆ. ನಾವು ರೈತರು ಒಂದ್ ಕಡೆ ಉತ್ಪಾದಕರು ಹೌದು, ಒಂದ್ ಕಡೆ ಗ್ರಾಹಕರು ಹೌದು. ನಾವು ಈ ಕಡೆ ಕೊಟ್ಬಿಡ್ತೀವಿ. ಈಗ ನಾವು ಈಗ ನೋಡಿ ಹಸಿರು ಇಲ್ಲಿ ಬೆಳಿತೀವಿ, 60 ರೂಪಾಯಿ ಕೊಟ್ಬಿಡ್ತೀವಿ ಹಸರನ್ನ. ಪುನಃ ನಾವು ಹಸಿರು ಬೆಳೆ ತಗೋಬೇಕಾದ್ರೆ 150 ಕೊಡ್ಬೇಕು. ನೋಡಿ ಎಷ್ಟು ದುಡ್ಡು ವೇಸ್ಟು. ಮತ್ತೆ ಅವೆಲ್ಲ ರಾಸಾಯನಿಕಗಳಾಗ್ತಾ ಇದೆ. ನಾವೆಲ್ಲ ಏನಾಗ್ಬಿಟ್ಟಿದೆ ರೈತ ಅಂದ್ರೆ ಇವತ್ತು ರಾಗಿ ಬೆಳೆದ್ನ ಎಷ್ಟೊತ್ತಿಗೆ ಆಚೆಗೆ ಈ ಶವದ ರೀತಿ ಎಷ್ಟೊತ್ತಿಗೆ ಆಚೆ ತಗೊಂಡು ಸುಟ್ಟು ಬಿಡ್ಬೇಕು ಅಂತ ಯೋಚನೆ ಮಾಡಿ ಅದ್ರಲ್ಲಿ ಸ್ವಲ್ಪ ಪ್ರಮಾಣದಲ್ಲಿ ನಾವು ವ್ಯಾಲ್ಯೂ ಆ್ಯಡೆಡ್ ಮಾಡಿ ಅದನ್ನ ಮಾರ್ಕೆಟ್ ನಮ್ದೇ ಆದ ಮಾರ್ಕೆಟ್ ಒಬ್ಬೊಬ್ಬನೇ ಮಾಡೋಕ್ಕಾಗಲ್ಲ. ಇದನ್ನ ರೈತನ ಒಬ್ಬನೇ ಮಾಡ್ಬಿಡ್ತೀನಿ ಎಲ್ಲನೂ ಅಂದ್ರೆ ಮಾರ್ಕೆಟ್ ಮಾಡೋಕ್ಕಾಗಲ್ಲ. ನಮ್ದೇ ಆದ ಗುಂಪುಗಳಿರ್ಬೇಕು. ನಮ್ದೇ ಆದ ಗುಂಪುಗಳನ್ನ ರಚಿಸ್ಕೊಂಡು ಮಾರ್ಕೆಟ್ ಮಾಡಿದಾಗ ಭಾಳ ಈಸಿ ಆಯ್ತು. ಯಾರೋ ಒಬ್ಬರು ನೋಡ್ಕೊತಿರ್ತಾನೆ, ಇನ್ನೊಂದ್ಸತಿ ಇನ್ನೊಬ್ಬ ನೋಡ್ಕೊತಾನೆ. ನಾವು ವಾರಕ್ಕೊಂದಿನ ನಾವು ಹೋಗ್ಬೋದು. ಈ ಥರ ವ್ಯವಸ್ಥೆ ಇದ್ದಾಗಲೇ ನಂಜುಂಡಸ್ವಾಮಿ ಇದಕ್ಕೆ ನಮಗೆ ಜಾಸ್ತಿ ಪ್ರೇರಣೆ ಮಾಡ್ಕೊಂಡು. ಜೊತೆಗೆ ನಮ್ಮ ರೈತ ಸಂಘದ ಹೋರಾಟಗಳು ಮತ್ತು ಈ ಮಲ್ಟಿನ್ಯಾಷನಲ್ ಕಂಪ್ನಿಗಳು ಎಷ್ಟು ಇಲ್ಲಿಗೆಲ್ಲರೂ ಕಾಲಿಡ್ತವೆ. ಈಗ ನಾವು ಬೆಳೆಗೆಲ್ಲ ಬೆಲೆನೇ. ಈಗ ನಾವು ಬಾಳೆಹಣ್ಣು 50 ರೂಪಾಯಿ ನಾಮ್ ತಗೊಂಡ್ರೆ 100 ರೂಪಾಯಿಗೆ ಅವ್ರು ಮಾರ್ತಾರೆ. ಒಂದೇ ದಿನ ಹಣ್ಣು ಮಾಡಿ ಕೊಡ್ತಾರೆ. ಇದನ್ನ ನಾವು ಯೋಚನೆ ಮಾಡಿದವರೇ ರೈತರು. ಮತ್ತು ಜೊತೆಗೆ ಗ್ರಾಹಕರು ಅಷ್ಟೇ. ಗ್ರಾಹಕರು ಇಲ್ಲಿ ಮೇನ್ ಗ್ರಾಹಕರು ರೈತ ಹತ್ರ ತಗೊಳ್ಳದೆ ನೀವು ಮೋರು ರಿಲಯನ್ಸ್ ಹೋದ್ರೆ ನಾಳೆ ರೈತ ವ್ಯವಸಾಯ ಬಿಡ್ತಾನೆ. ಆಗ ನೀವು 1 kg ಅಕ್ಕಿಗೆ 300 ರೂಪಾಯಿ ಕೊಡಿದ್ರು ಕೊಡ್ಬೇಕಾಯ್ತದೆ. ಇದು ಗ್ರಾಹಕರ ಮೇಲೂ ನಿಂತದೆ. ನೀವೇನಾದ್ರೂ ರೈತನ ಉಳಿಸ್ಕೊಳ್ಳದೆ ಹೋದ್ರೆ, ರೈತನ ಹತ್ರ ತಕ್ಕಳದೆ ಹೋದ್ರೆ, ನೀವೆಲ್ಲ ಮೋರು ರಿಲಯನ್ಸು ಅಂತ ನೀವು ದೊಡ್ಡ ದೊಡ್ಡ ಅಂಗಡಿಗಳಿಗೆ ಹೋದ್ರೆ ನಾಳೆ ರೈತ ವ್ಯವಸಾಯ ಬಿಡ್ತಾನೆ. ಬಿಟ್ಟಾಗ ಅವ್ ಹೇಳ್ತಾನೆ 1 kg 300 ಕೊಡಿ ಅಂತಾನೆ. 300 ಕೊಡ್ಬೇಕಾಯ್ತಾನೆ ಇವಾಗ. ಹಾಗಾಗಿ ಗ್ರಾಹಕರು
ರೈತನ ಬಗ್ಗೆ ನೋಡಿ ಮಾಡಿದು ವಿಷಮುಕ್ತ ಆಹಾರನ ಒಳ್ಳೆ ಪದಾರ್ಥಗಳನ್ನ ತಗೊಂಡು ತಿಂದು ನಿಮ್ಮ ಆರೋಗ್ಯನೂ ಒಳ್ಳೇದಾಯ್ತದೆ, ಸಮಾಜನೂ ಉಳ್ಕತ್ತೆ, ರೈತನ ಉಳ್ಕತ್ತಾನೆ. ಹಾಗಾಗಿ ಗ್ರಾಹಕರ ಮೇಲೆ ಒಂದಷ್ಟು ಇವರು ಯೋಚನೆ ಮಾಡೋದು ಒಂದಿದೆ, ತಿಳ್ಕೊಳ್ಳೋದಿದೆ. ಯಾಕೆ ನಾಳೆ ದಿನ ಹೋಗ್ತೇವೆ ಇವೆಲ್ಲ ನೆಕ್ಸ್ಟ್ ಇದೆಲ್ಲ ಆದಾಗ ಭಾಳಷ್ಟು ಕಾನೂನುಗಳು ನಮ್ಮ ಮೇಲೆ ಆಗ್ತವೆ. ಹಾಗಾಗಿ ರೈತನ ಪರ ನಿಂತ್ಕೋಬೇಕಾಯ್ತದೆ. ಸರ್, ಚಾಮರಾಜನಗರ ಜಿಲ್ಲೆಯಲ್ಲಿ ರೈತ ಮಾರುಕಟ್ಟೆಗಳು ಎಲ್ಲೆಲ್ಲಿದ್ದಾವೆ? ರೈತ ಮಾರುಕಟ್ಟೆಯಲ್ಲಿ ಚಾಮರಾಜನಗರದಲ್ಲಿ ಒಂದು ಮಾಡ್ತಾರೆ, ಡಿ ಸಿ ಮನೆ ಹಿಂದ್ಗಡೆ ಒಂದು ನಮ್ಮದು ಅಂತ ಮಾಡಿ ಅಲ್ಲೊಂದು ಮಾಡ್ತಾಯಿದ್ವಿ. ಚಾಮರಾಜ ದೇವಸ್ಥಾನದಲ್ಲಿ ನಾವು ಒಂದು 6 ತಿಂಗಳು ಮಾಡೋದು, ಪ್ರತಿ ವಾರ ಮಾಡೋದು. ಆಮೇಲೆ ಅಲ್ಲಿ ದುಡ್ಡು ಕಟ್ಟೋಕ್ಕಾಗಲ್ಲ, ನಿಲ್ಲಿಸ್ಬಿಟ್ಟು. ಹಾಗಾಗಿ ಈಗಿನ ಜಿಲ್ಲಾಧಿಕಾರಿಗಳು ಈಗ ಮಹದೇಶ್ವರ ಬೆಟ್ಟದಲ್ಲಿ ಸ್ಟಾಲ್ ಕೊಟ್ಟಿದ್ದಾರೆ, ಬಂಡೀಪುರದಲ್ಲಿ ಸ್ಟಾಲ್ ಕೊಟ್ಟಿದ್ದಾರೆ, BRT ಸ್ಟಾಲ್ ಕೊಟ್ಟಿದ್ದಾರೆ. ನಮ್ಮ ರೈತರೇ ಸಿಗ್ತಾ ಇಲ್ಲ ನಮಗೆ. ಸಾವಯವ ಕೃಷಿ ರೇಟ್ ಇಲ್ಲ ಅಂತಾರೆ. ನೀ ಎಷ್ಟು ತಗೊಂಬಂದು ಮಾರಾಟ ಮಾಡಿದೆ ಅಂದರೆ ಒಬ್ರು ಇಲ್ಲ. ಹಾಗಾಗಿ ರೈತರನ್ನ ನಾವು ಜಾಸ್ತಿ ಮಾಡ್ಬೇಕಾಗಿದೆ. ಮಾರ್ಕೆಟ್ ಇದೆ, ಮಾರ್ಕೆಟ್ ಏನಿಲ್ಲ. ಈಗ ನೀವು ಏನು ದರ ಏನು ಮಾರ್ತಾರೆ, ಬರೀ ಟೊಮೊಟೊ 20 ರೂಪಾಯಿ ಮಾಡಿದ್ರೆ ಆ ರೇಟ್ ಕೊಟ್ಬಿಟ್ರೆ ರೈತನಿಗೆ ಸಾಕಿ ಹೋಯ್ತು. ನಾವು ತಗೊಳ್ಳೋರು 8 ರೂಪಾಯಿ ತಗೋತಾರೆ. ಗ್ರಾಹಕ ಏನು ರೇಟ್ ಮಾರೋರು ತಗೋತಾರೆ ಆ ರೇಟ್ ನಮ್ಗೆ ಸಿಗುತ್ತೆ ಸಂತೆಗಳಲ್ಲಿ. ಆರಾಮಾಗಿ ರೈತರು ಬಂದರೆ ಇವತ್ತು ಮಾರ್ಕೆಟ್ ಇದೆ, ಮಾರ್ಕೆಟ್ ಇಲ್ಲ ಅಂತಲ್ಲ, ಮಾರ್ಕೆಟ್ ಇದೆ. ನಾವು ಮನ್ಸು ಮಾಡ್ತಾ ಇಲ್ಲ ಅಷ್ಟು ರೈತರು. ಹಾಗಾಗಿ ಮಾಡಬೇಕಾಗಿದೆ. ಸರ್, ಇತ್ತೀಚಿನ ದಿನಗಳಲ್ಲಿ ವ್ಯವಸಾಯ ತುಂಬ ಕಷ್ಟ ಆಗ್ತಾ ಇದೆ. ಅದಕ್ಕೋಸ್ಕರ ಯುವಕರು ಕೃಷಿ ಕಡೆ ಒಲವು ಕೊಡ್ತಾ ಇಲ್ಲ. ಯಾಕೆ ನೋಡಿ, ಈಗ ಒಂದು ಕಂಪ್ನಿ ಅಂದರೆ 100 ಜನ, 200 ಜನ, 50 ಜನ ಒಟ್ಟೊಟ್ಟಿಗೆ ಕೆಲಸ ಮಾಡ್ತಾರೆ. ಕೃಷಿ ಯಾವನೋ ಒಬ್ಬ ಅವನ ಮೇಲೆ ಡಿಪೆಂಡ್, ಇನ್ಯಾರು ಅವ್ರು ರಿಸ್ಕ್ ತಗೊಳ್ಳಲ್ಲ. ಕೆಲಸ ಮಾಡೋಕೆ ಕೂಲಿಯವ್ರು ಬರ್ಬೋದು, ಅವ್ರು ಏನು ಮಾಡ್ಬಿಟ್ಟು ಹೋಯ್ತಾರೆ. ಆದರೆ ನಾನು ಹೇಳೋದು ಮುಂದೆ ಈ ಗುಂಪು ಬೇಸಾಯ ಇದಲ್ಲ, ಆ ಗುಂಪು ಬೇಸಾಯ ಮಾಡಿದ್ರೆ ಇದಕ್ಕೊಂದು ನಂಗೊಂದು ಮಿಷಿನ್ ಬೇಕು. ನಾವು 1 ಲಕ್ಷ ಕೊಟ್ಬಿಟ್ಟು ತಗೊಳಕಲ್ಲ. 1 ಲಕ್ಷ ತಗೊಂಡು ನಾವೆಲ್ಲ ಹಂಚ್ಕೋಬೋದಾ? ಒಂದು ಟ್ರ್ಯಾಕ್ಟರ್ ಬೇಕು ತಗೊಳ್ಳೋ ಹಂಚ್ಕೋಬೋದು. ಈ ಒಂದು ಗುಂಪು ಬೇಸಾಯದಲ್ಲಿ ನಾವು ಮಾಡಿದ್ರೆ ಭಾಳಷ್ಟು ಮಾಡ್ಬೋದು. ಒಬ್ಬೊಬ್ಬ ಮಾಡಿ, ನಾನು ಒಬ್ಬ ಮಾಡ್ತೀನಿ, ನಾಳೆ ನನಗೇನು ಹುಷಾರು ತಪ್ಪಿಡ್ತದೆ, ಇನ್ನೇನು ಆಯ್ತಾ ನೋಡ್ಕೊಳ್ಳೋರು ಯಾರು? ನಾನು ಹಸುಗಳಿವೆ, ಕುರಿಗಳಿವೆ, ಯಾರು ಅದನ್ನೆಲ್ಲ ನೋಡ್ಕೊಳ್ಳೋರು? ಯಾರು ದುಡ್ಡು ಕೊಟ್ಟರು ನೋಡ್ಕೊಳ್ಳೋಲ್ಲ, ದುಡ್ಡು ಕೊಟ್ಟು ಮಾಡೋ ಅಂತೇವಲ್ಲ. ಹಾಗಾಗಿ ನನಗನ್ಸೋದು ಈ ಗುಂಪು ಬೇಸಾಯದಲ್ಲಿ ಭಾಳಷ್ಟು ಒಂದಿದೆ. ಗುಂಪು ಅಲ್ಲಲ್ಲಿ ಅವರವರೇ ಮಾಡಲಿ, ಇಂಡಿವಿಜುವಲ್ ಆಗಿ ಮಾಡಲಿ. ಆದರೆ ಒಬ್ಬೊಬ್ರು ಕಷ್ಟ ಬಂದಾಗ ಒಬ್ಬರ ಜೊತೆ ಸೇರಬೇಕು. ಸೇರಿದಾಗ ಇದು ಆಗುತ್ತೆ. ಇದರಲ್ಲಿ ಯುವಕರು ಬರಬೇಕು, ಯುವಕರು ಬರ್ತಾ ಇಲ್ಲ. ಮತ್ತು ಮನೇಲೂ ಅಷ್ಟೇ, ಈ ನಮ್ಗೆ ಯಾವ ಅಂತಾರೆ ಸದಿ ನೀವು ಪಿವನ್ ಆಗಪ್ಪ, ನೀನು ವ್ಯವಸಾಯ ಬೇಡ ಅಂತ ಮನೇಲಿ ಚಿಕ್ಕನ್ಲೇ ಕಲಿಸ್ತಾ ಇದ್ದಾರೆ. ಅದು ದೊಡ್ಡ ಪ್ರಾಬ್ಲಮ್. ಅವ್ನ ತಲೆ ಒಳಗಡೆ ಒಂದು ದೊಡ್ಡ ಸಮಸ್ಯೆ ಬರ್ತಾ ಇದೆ. ನನಗೆ ವ್ಯವಸಾಯ, ನಮ್ಮಪ್ಪ ಹೇಳ್ತಾನೆ ವ್ಯವಸಾಯ ಬೇಡ ನನಗೆ ಹೋಗ್ಬೇಕು ಅಂತ. ಆದರೆ ಆ ಒಂದು ಕಾಳು ಹಾಕಿ 1000 ಕಾಳು ಬೆಳೆಯೋದು, ಆರೋಗ್ಯ ಸಿಕ್ಕೋದು ಎಲ್ಲ ಇಲ್ಲೇ. ಆ ಖುಷಿ ನಿಮಗೆ ಕಂಪ್ನಿ ಬೆಳಗ್ಗೆ 6 ಗಂಟೆಗೆ ತಿನ್ಕೊಂಡು ಏನು ದಡಬಡದಾರು ಓಡಬೇಕು. ಆ ನೆರಳಲ್ಲಿ ಇರ್ತೀರಾ, ಒಳ್ಳೆ ಟೆನ್ಷನ್ ಇರ್ತದೆ. ಆಮೇಲೆ ನಮ್ಮದು ಅಂತ ಇರಲ್ಲ, ಇಲ್ಲಿ ಎಲ್ಲ ನಮ್ಮದು ಅಂತ ಇರ್ತದೆ. ಆಮೇಲೆ ಗಾಳಿ, ಒಳ್ಳೆ ಗಾಳಿ ಇದೆ, ಒಳ್ಳೆ ಬೆಳಕಿದೆ. ನಮ್ಗೆ ಏನು ಬೇಕಾದ್ರೆ ಹಣ್ಣುಗಳು ತಿನ್ಬೋದು, ಏನು ಬೇಕಾದ್ರೆ ತರಕಾರಿ ಬೆಳ್ಕೊಬೋದು. ನಾವು ಏನು ತಿನ್ನಬೇಕು ನಾವು ಡಿಸೈಡ್ ಮಾಡ್ಬೋದು. ಅಲ್ಲಿ ಹಂಗಿಲ್ಲ. ದುಡ್ಡು ಬಂದ ಮೇಲೆ ನೀವು ನಾಳೆ ದಿನ ನೀವು ಏನೋ ಕೆಮಿಕಲ್ ನೀವು ತಿನ್ಬೋದು, ಅದ್ರಲ್ಲಿ ಏನು ಪೋಷಕಾಂಶಗಳು ಇರಲ್ಲ, ಏನು ಇರಲ್ಲ, ಕೆಮಿಕಲ್ ಇರ್ತದೆ. ವಿಷ ತಿಂತಾ ಇದ್ದಾರೆ ಅಷ್ಟೇ. ದುಡ್ಡು ಇರ್ಬೋದು, ಅದೆಲ್ಲ ವಿಷ ತಿಂತಾ ಇರೋದು. ಅದು ಒಳ್ಳೇದು ತಿನ್ಬೇಕು ಅಂದ್ರೆ ರೈತನೇ ಮಾತ್ರ. ಏನೋ ಒಂದು ಸ್ವಲ್ಪ ಚೇಂಜಸ್ ಮಾಡ್ಕೋಬೇಕು ನಾವು. ಹಿಂದೆ ಒಬ್ಬರ ಮನೇಲಿ 4 ಜನ 5 ಜನ ಮಕ್ಳು ಇರ್ತಿದ್ರು. ಒಬ್ಬ ಕುರಿ ಮೇಯಿಸಿದ, ದನ ಮೇಯಿಸಿದ, ಸೊಪ್ಪು ತಗೊಬತ್ತಿದ, ಏನಾಗ್ಬಿಟ್ಟು ಎಲ್ಲ ಒಬ್ಬನೇ ಆಗ್ಬಿಡ್ತಾ ಇದು. ಹೌದು, ಒಬ್ಬನೇ ಇರೋದ್ರಿಂದ ಇಲ್ಲಿ ನಾವು ಒಂದು 10 ಜನ ಸೇರ್ಕೊಂಡು, ಈಗ ಮೊನ್ನೆ ನಮ್ಮಲ್ಲಿ ಮಾಡಿ ಎಲ್ಲ ಗುಂಪು ಸೇರ್ಕೊಂಡು ಒಂದು ರೋಡ್ ಮಾಡ್ಕೊಂಡ್ರು. ಆ ಥರ ಗುಂಪಲ್ಲಿ ಈಗ ನಾವು ಮಾಡಿದ್ವಿ ನಮ್ಮದು ಮತ್ತೆ ಸಹಜ ಕೃಷಿ, ಈ ಥರ ಗುಂಪಲ್ಲಿ ವ್ಯವಸಾಯ ಮಾಡಿದಾಗ ಖಂಡಿತವಾಗೂ ಈಗ ಅವನು ಕಂಪ್ನಿ ಮಾಡಿ ಬರ್ತಾ ಇದ್ದಾರೆ. ಅದಕ್ಕೆ ಬೇರೆ ಬೇರೆ ಕಂಪ್ನಿಗಳು ಮಾಡ್ಕೊಂಡು ವ್ಯವಸಾಯಕ್ಕೆ ಬರ್ತಾ ಇದ್ದಾರೆ. ಹೌದು, ಕಂಪ್ನಿ ರಿಜಿಸ್ಟ್ರೇಷನ್ ಮಾಡ್ಕೊಂಡು ಬರ್ತಾ ಇದ್ದಾರೆ. ಏರ್ಟೆಲ್ ಎಲ್ಲೋ ಕೂತಾನೆ, ಇಲ್ಲಿಂದ ದುಡ್ಡು ಹೋಯ್ತಾ ಅವ್ರಿಗೆ ಒಂದು ವಿಂಗ್. ಆ ಥರದ ನಾವು ಮಾಡ್ಕೋಬೇಕು. ನಮ್ಮಲ್ಲಿ ಸ್ವಾರ್ಥಗಳು ಒಂದಷ್ಟು ಜಾಸ್ತಿ ಇದೆ. ಆ ಸ್ವಾರ್ಥನ ಬದಿಗೆಟ್ಟು ನಮ್ಮನ್ನೇ ನುಂಕತ್ತವ್ರೆ. ನಾವು ಯಾವುದಕ್ಕೋ ಸಣ್ಣ ಪುಟ್ಟ ಮಾಡ್ತೀವಿ. ಜೊತೆಗೆ ನಮಗೆ ಬೇಕಾಗಿರೋ ಬೆಳೆಗಳನ್ನ ಬೆಳಿ, ಯಾರಿಗೋ ಬೇಕಾಗಿರೋ ಬೆಳೆಗಳೆಲ್ಲ. ಈಗ ಶುಗರ್ ಫ್ಯಾಕ್ಟ್ರಿ ಬೇಕಾಗೋದು, ಇನ್ನೆಲ್ಗೋ ಟೊಮೊಟೊ ಬೇಕು, ಹಂಗಲ್ಲ. ನಮಗೆ ನಾವು ಈಗ ನಂಗೆ 10 ಎಕರೆ 2 ಎಕರೆ 5 ಎಕರೆ ಇದೆ, ನಾನು ಕೊತ್ತಂಬರಿ ಸೊಪ್ಪು ಹಾಚ್ಗೆ ಹೋಯ್ತೀನಿ, ಮೆಂತ್ಯ ಸೊಪ್ಪು ತರಕ್ಕೆ ಹಾಚ್ಗೆ ಹೋಯ್ತೀನಿ, ಒಂದು ಬಾಳೆಹಣ್ಣು ಬೇಕಾದ್ರೆ ಅಂಗಡಿಗೆ ಹೋಯ್ತೀನಿ. ಹಿಂಗಾದ್ರೆ ವ್ಯವಸಾಯ ಆಗಲ್ಲ, ವ್ಯವಸಾಯ ಮಾಡೋಕ್ಕೂ ಆಗಲ್ಲ ಅಲ್ವಾ? ಹಂಗಾಗಿ ನಮಗೆ ಫಸ್ಟು ನಮಗೇನು ಬೇಕು ಅನ್ನೋದು ನಾವು ಬೆಳ್ಕೋಬೇಕು. ಕನಿಷ್ಠ ಒಂದು 50%, 50% ಇರಲಿ, 50% ಅದು ಮಾಡ್ಕೊಂಡು ಮತ್ತು ಬೆಳೆದ ನಾವೇ ತಿನ್ಬೇಕು, ಮಾಡ್ಕೊಂಡು ಪ್ರಾಸೆಸ್ ಮಾಡ್ಬೇಕು. ಅಲ್ಲಿ ಒಂದು ಗುಂಪುಗಳಾದರೆ ಪ್ರಾಸೆಸಿಂಗ್ ಯೂನಿಟ್ಗಳು ಅದು ಇದು. ಸರ್ಕಾರ ಮಾಡಲ್ಲ ಬಿಡಿ. ನನಗೂ ಹೋರಾಟ ಮಾಡಿ 40 ವರ್ಷ ಆಗಿದೆ. ನಾವು ಇನ್ನೂ ಸರ್ಕಾರ ಕೇಳ್ತಾ ಇವಿ. ಸರ್ಕಾರ ಹಂಗೆ ಇದೆ ಅಂದರೆ ಸರ್ಕಾರ ಜೊತೆಗೆ ನಾವು ಏನೆಲ್ಲ ಮಾಡ್ಕೋಬೋದು. ಈಗ ಮದುವೆ ಮಾಡೋಕೆ ನಾವು ಒಬ್ಬರು 10 ಲಕ್ಷ ಖರ್ಚು ಮಾಡ್ತೀವಿ. 1 ಲಕ್ಷ ಇಡೀ ಏನು ಬಿಲ್ಡಪ್ ಮಾಡ್ಬೋದು ನಾವು. ಹೌದು, 1 ಲಕ್ಷ ಹಾಕೊಂಡ್ರೆ 10,000 ಹಾಕೊಂಡ್ರೆ ಒಬ್ಬೊಬ್ಬ ರೈತ ಇದು ಏನು ಬೇಕಾದ್ರೂ ಮಾಡ್ಬೋದು ನಾವು. ಒಂದೊಂದು ಊರ್ಲಿ ಕೈಗಾರಿಕಾ ಪ್ರಪಂಚನೇ ಕಟ್ಬೋದು ನಾವು. ನಮ್ದು ಯಾವ್ದು ಕೈಗಾರಿಕೆಗಳಿಗೆ ಬಂದ್ಬಿಡ್ತೇವೆ. ಆ
ನಿಟ್ಲಿ ರೈತನಿಗೆ ಒಂದಷ್ಟು ಆ ಕೆಲಸ ನಾವು ರೈತ ಸಂಘ ಮತ್ತು ಗಾಂಧಿ ಸಹಜ ತುಮಕೂರು ಅವರೆಲ್ಲ ಸೇರ್ಕೊಂಡು ಒಟ್ಟೊಟ್ಟಿಗೆ ನಾವು ಈಗ ಒಂದಷ್ಟು ಚಾಮರಾಜನಗರದಲ್ಲಿ ಮಾಡ್ತಾ ಇದ್ದೀವಿ. ಇತ್ತೀಚಿನ ದಿನಗಳಲ್ಲಿ ರೈತರು ಕೂಡ ಖಾಸಗಿ ಕಂಪನಿಗಳಿಗೆ ತಮ್ಮ ಜಮೀನುಗಳನ್ನ ಮಾರಾಟ ಮಾಡ್ತಾ ಇದ್ದಾರೆ. ಅದೇ ದೊಡ್ಡ ಒಂದು ತಪ್ಪು ಬೆಳವಣಿಗೆ ಆಗ್ತಾ ಇದೆ. ಈಗ ನಮ್ಮಲ್ಲೇ ನೀವು ನಾ ಹೇಳಿಲ್ವಾ 10 ಗುಂಟೆ ಜಮೀನು ನಿಮಗೆ 5 ಜನಕ್ಕೆ ಬೇಕಾದ ತರಕಾರಿಗಳನ್ನ ದವಸ ಧಾನ್ಯಗಳನ್ನ ಬೆಳ್ಕೋಬೋದು. ಹಾಗಾಗಿ ರೈತರು ಯಾವುದೇ ಕಾರಣಕ್ಕೂ ಕಂಪ್ನಿಗಳಿಗೆ ಯಾವುದೇ ಕಾರಣಕ್ಕೂ ಕೊಡಬಾರ್ದು. ಒಂದ್ಸತಿ ಕೊಟ್ಟರೆ ಅವ್ರ ಕೈಯಿಂದ ನಾವು ಬಿಡಿಸ್ಕೊಳಕ್ಕಾಗಲ್ಲ. ಒಂದ್ಸತಿ ಜಮೀನು ಹೊಟ್ಟೋದ್ರೆ ತಗೊಳಕ್ಕಂತೂ ಆಗಲ್ಲ. ಹೌದು, ಒಂದ್ಸತಿ ಕೈ ಮೀರಿ ಹೋದ್ರೆ ಯಾವುದೇ ಕಾರಣಕ್ಕೂ ಜಮೀನು ಕೊಡಬಾರ್ದು. ಕೊಟ್ಟಂತೂ ನಾವು ನಮ್ಮ ಕತೆ ಮುಗೀತು, ನಾವೇನು ಮಾಡೋಕ್ಕಲ್ಲ. ನಾವು ಇನ್ನೊಬ್ರು ಗುಲಾಮ್ರು. ಜಮೀನು ಇಲ್ಲ ಅಂದ್ರೆ ನಾವು ಅವ್ರು ಹೇಳ್ದಾಗ ಕೇಳ್ಬೇಕು. ಕಾನೂನುಗಳು ಚೇಂಜ್ ಆಯ್ತು. ಈಗ 12 ಗಂಟೆಗೆ ನೋಡಿ ಬ್ಯಾಂಕ್ನವ್ರು ಕೂತ್ಕೊಂಡ್ರೆ ರಾತ್ರಿ 10 ಗಂಟೆ ಆದ್ರೂ ಮನೆಗೆ ಹೋಗಲ್ಲ ಅವರು. ನಮ್ಮ ಕಣ್ ಮುಂದೆ ನಡೀತಾರೆ. 10 ಗಂಟೆವರೆಗೂ ಬರೀದ್ ಕೂತಿರ್ತಾರೆ ಅವರು. ಆಫೀಸ್ಗಳು DC ಆಫೀಸ್ ತಗೊಳ್ಳಿ, ಎಲ್ಲೇ ತಗೊಳ್ಳಿ, ಸುಮಾರು 8 ಗಂಟೆ 6 ಗಂಟೆ 7 ಗಂಟೆವರೆಗೂ ಮನೆಗೆ ಹೋಗೋಕ್ಕಾಗಲ್ಲ ಅವರು. ಅಷ್ಟು ಗಂಟೆ ಕೆಲಸ ಮಾಡಿ ಈಗ ಬರ್ತಾವ ಯುವಕರಿಗೆ ಅಂತ ಶಕ್ತಿ ಇಲ್ಲ. ಎಲ್ರಿಗೂ ಶಕ್ತಿ ಕಡಿಮೆ ಆಯ್ತದೆ. ಅಷ್ಟೊತ್ತು ಕೆಲಸ ಮಾಡೋಕ್ಕಾದ ಅವ್ರು ಹೇಳ್ದಾಗ ಕೇಳ್ಬೇಕಾಯ್ತು. ಇವತ್ತು 4 ನಾಳೆ ಹೋಗು ಅನ್ಬೋದು ಅವನು. ಜಮೀನು ಇದ್ರೆ ಇದು ಬಸ್ ಸ್ಟ್ಯಾಂಡ್ ಇದ್ದಾಗ ಎಲ್ಲೇ ಹೋದ್ರು ಅಲ್ಲಿ ಬರಬೇಕು. ಹಂಗಾಗಿ ಯಾವುದೇ ಕಾರಣಕ್ಕೂ ಜಮೀನ ರೈತರು ಕೊಡಬೇಡಿ. ನಾವಂತೂ ಜಮೀನು ಕೊಡ್ಸಕ್ಕೆ ನಮ್ಗೆ ಇಷ್ಟ ಇಲ್ಲ, ನಾವು ಕೊಡ್ಸಲ್ಲ. ಅದನ್ನು ವಿರೋಧನ, ಪೂರ್ತಿ ವಿರೋಧನ. ಹಾಗಾಗಿ ಜಮೀನು ರೈತರು ಆ ಥರ ನಿಮಗೆ ಹಿಂಸೆಗಳು ಇನ್ನೇರಿದ್ರೆ ನಾವು ಅದ್ರ ಬಗ್ಗೆ ಹೋರಾಟ ಮಾಡ್ತಿರ್ಬೇಕು. ಯಾವುದೇ ಕಾರಣಕ್ಕೂ ಕೊಡಬೇಡಿ, ಎಷ್ಟೇ ಲಕ್ಷ ಬಂದರೂ ಕೊಡಬೇಡಿ ಅಂತ ಹೇಳಿದ್ವಿ. ಸರ್, ಇತ್ತೀಚಿನ ದಿನಗಳಲ್ಲಿ ರೈತರು ಬಳಸುವಂತಹ ರಸಗೊಬ್ಬರಗಳ ಬೆಲೆಗಳು ಕೂಡ ಹೆಚ್ಚಾಗ್ತಾ ಇದ್ದಾವೆ. ಅದರಿಂದ ವ್ಯವಸಾಯ ತುಂಬಾ ಕಷ್ಟ ಆಗ್ತಾ ಇದೆ ಅಂತಾನು ಹೇಳ್ತಾ ಇದ್ದಾರೆ. ನನ್ನಿಷ್ಟಕ್ಕೆ ಅವು ಹೆಚ್ಚಾಗಲೇಬೇಕು. ಒಂದು ನಾವು ಕಡಿಮೆ ಮಾಡ್ಬೇಕು. ನಾನು ಹೇಳೋದು ಸರ್ಕಾರಕ್ಕೆ, ರಸಗೊಬ್ಬರ ಕೊಡೋ ಸಬ್ಸಿಡಿಗಳನ್ನ ನೀವು ರೈತರಿಗೆ ಕೊಟ್ಬಿಡಿ. ರೈತರಿಗೆ ಕೊಟ್ಬಿಟ್ರೆ ನೀವು ಎಷ್ಟೋ ಜನ ರಸಗೊಬ್ಬರಗಳಂಗೆ ಹೋಗೋದೇ ಇಲ್ಲ. ಮತ್ತು ಈಗಾಗಲೇ ಕಾರ್ಬನ್ ಕ್ರೆಡಿಟ್ ಫಂಡ್ ಅಂತೆಲ್ಲ ಬರ್ತವೆ. ಈಗಾಗಲೇ ಹವಾಮಾನ ವೈಪರೀತ್ಯದಿಂದ ಏನೆಲ್ಲ ಆಗ್ತವೆ. ರಸಗೊಬ್ಬರಗಳಾಗಿ ಭೂಮಿ ಹಾಳಾಗ್ತಾ ಇದೆ, ನೀರು ಜಾಸ್ತಿ ತಗತ್ತದೆ, ಔಷಧಿಗಳು ಜಾಸ್ತಿ ತಗತ್ತೆ. ಸ್ವಾತಂತ್ರ್ಯ ಬರೋಕ್ಕಿಂತ ಹಿಂದ್ಗಡೆ ಫ್ಯಾಕ್ಟ್ರಿ ಓಪನ್ ಮಾಡಿಬಿಟ್ಟಿದ್ರು. ಫ್ಯಾಕ್ಟ್ರಿ ರಸಗೊಬ್ಬರಗಳದ್ದು ಓಪನ್ ಮಾಡಿ ಅನಂತರ ಇದು ಅಭಾವನ ಸೃಷ್ಟಿ ಮಾಡಿ ತಮ್ಮ ಗೊಬ್ಬರಗಳು ಹಾಕಕ್ಕಂತ ಶುರು ಮಾಡಿದ್ರು. ಅದು ಏನೋ ಕರೆಕ್ಟಾಗಿಲ್ಲ. ಇವತ್ತು ಭೂಮಿ ಹಾಳಾಗಿರೋದು ಈಗ ಪುನಃ ಎಲ್ರಿಗೂ ಮನವರಿಕೆ ಆಗಿದೆ. ಈಗ ಕೇಂದ್ರ ಸರ್ಕಾರ ಈ ಬಜೆಟಲ್ಲಿ ಎಷ್ಟು 101 ಕೋಟಿ ಅದೆಷ್ಟೋ ಜನನ ನೈಸರ್ಗಿಕ ಕೃಷಿ ಮಾಡಬೇಕು, ಅದಕ್ಕೆಲ್ಲ ಮಾಡಬೇಕು ಅಂತೆಲ್ಲ ಮಾಡ್ತಾ ಇದ್ದಾರೆ. ಆದರೆ ಇವತ್ತು ಸಾವಯವ ಇಂಗಾಲ ನಮ್ಮ ಜಿಲ್ಲೆನೇ ತಗೊಂಡ್ರೆ 0.1 0.2 ಇದೆ. ಕನಿಷ್ಠ 1 ಇರಬೇಕು. ಅದು ಅಂದರೆ ಅಷ್ಟು ಭೂಮಿ ಹಾಳಾಗೋಗಿದೆ. ಈಗ ಡ್ಯಾಮ್ ತುಂಬಿತು ಅಂದರೆ ನೀರನ್ನ ಇಟ್ಕೊಳ್ಳಿಲ್ಲ ಅಂತ ನೀರು ಮಣ್ಣನ್ನು ಕೊಚ್ಕೊಂಡ್ಬಂದು ಸಿಲ್ಟ್ ತುಂಬಿದ್ರೆ ಡ್ಯಾಮ್ಗಳು ತುಂಬುತ್ತೆ. ಇದು ದೊಡ್ಡ ಒಂದೇ ಮಳೆಗೆ ಡ್ಯಾಮ್ ತುಂಬುತ್ತೆ ಅಂದರೆ ಇದು ಅಪಾಯಕಾರಿ. ಹಾಗಾಗಿ ರಸಗೊಬ್ಬರಗಳಿಂದ ಒಂದು ಭೂಮಿಯ ಫಲವತ್ತತೆ ಹಾಳಾಗಿದೆ, ನಮ್ಮ ಆರೋಗ್ಯ ಆಗಿದೆ, ಜೊತೆಗೆ ವ್ಯವಸಾಯದ ಖರ್ಚು ಜಾಸ್ತಿ ಆಗಿದೆ. ಹಿಂಗಾಗಿ ಮತ್ತು ಇನ್ನೊಂದು ರೈತರಿಗೆ ನಾನು ವ್ಯವಸಾಯ ಅದು ಹಾಕಿದ್ರೆ ಅಂತ ಒಂದು ತಲೆ ಒಳಗೆ ಬಂದ್ಬಿಟ್ಟಿದೆ. ಅದು ಹಾಕದೇ ಇದ್ರೂ ಜಾಸ್ತಿ ಬೆಳೆಬೋದು. ಈಗಾಗಲೇ ಉದಾಹರಣೆಗಳು ತೋರಿಸ್ಕೊಟ್ಟಿದ್ದಾರೆ. ರೈತರು ಸಾವಯವ ಕೃಷಿ ಮಾಡಿ ಅದು ಹಾಕ್ದೇ ಇದ್ರೂ ಭೂಮಿ ಇಳುವರಿ ಜಾಸ್ತಿ ಆಗಿದೆ, ಕ್ವಾಲಿಟಿ ಇದೆ ಅಂತ ಈಗಾಗಲೇ ರೈತರು ತೋರಿಸಿದ್ದಾರೆ. ಈಗ ನಮ್ಮನ್ನೇ ಉದಾಹರಣೆಗೆ ನಾವು ಅನ್ನ ಮುದ್ದೆ ತಿನ್ಕೊಂಡು ಚೆನ್ನಾಗಿದ್ದಾವೋ, ಟ್ಯಾಬ್ಲೆಟು ಟಾನಿಕ್ ತಿನ್ಕೊಂಡು ಚೆನ್ನಾಗಿದ್ದಾವೋ ಒಂದು ಕ್ವಶನು. ಈಗ ರಸಗೊಬ್ಬರ ಔಷಧಿಗಳು ಟಾನಿಕ್ಕು ಗುಳಿಗೆ ಇದ್ದಾಗ ಅವು ಟ್ಯಾಬ್ಲೆಟ್ ತಗೊಂಡು ತಿಂದ್ರೆ ನಾವು ಗಟ್ಟಿಯಾಗಿರ್ತೇವ, ಇಲ್ಲ ಮುದ್ದೆ ಅನ್ನ ಚಪಾತಿ ಈ ಥರ ತಿನ್ಕೊಂಡು ಗಟ್ಟಿಯಾಗಿದ್ದಾವೆ ಅಂತ ನಾವು ತಿಳ್ಕೋಬೇಕು ಭೂಮಿಗೆ. ಮತ್ತು ಜೊತೆಗೆ ಅದನ್ನ ತಲೆಯಿಂದ ತೆಗಿಬೇಕು ಅಷ್ಟೇ. ಈಗಲೇ ಸಾವಯವ ಕೃಷಿಕರು ತೋರಿಸ್ಕೊಟ್ಟಿದ್ದಾರೆ. ಜೊತೆಗೆ ಏನಿವತ್ತು ನಾವು ಜಾಸ್ತಿ ಬೆಳೆದ ಈಲ್ಡ್ ನಾವು ಹೋಗಿ ಇವತ್ತು ಹಾಳಾಗ್ತಾ ಇದೀವಿ. ಸರ್, ಇತ್ತೀಚಿನ ದಿನಗಳಲ್ಲಿ ಸರ್ಕಾರಿ ಕಚೇರಿಗಳಲ್ಲಿ ಮತ್ತೆ ಪ್ರೈವೇಟ್ ಕಂಪ್ನಿಗಳಲ್ಲಿ ರೈತರಿಗೆ ಸಿಗುವ ಗೌರವ ಕಡಿಮೆ ಆಗ್ತಾ ಇದೆ. ಅದ್ರ ಬಗ್ಗೆ ನೀವೇನು ಹೇಳ್ತೀರಾ? ಇದು ಪ್ರಜಾಪ್ರಭುತ್ವದಲ್ಲಿ ನಾವುಗಳು ಪ್ರಭುಗಳಾಗಿರ್ಬೇಕು ಹೊರತು ನಾವು ಪ್ರಭುಗಳಾಗಿಲ್ಲ. ಪ್ರಭುಗಳಾಗಿರ್ಬೇಕು ನಾವು. ಯಾಕಂದ್ರೆ ಇವತ್ತು ಅದು MLA ಇರ್ಬೋದು, ಅಧಿಕಾರಿಗಳಿರ್ಬೋದು, ನೀವು ಸೇವೆ ಮಾಡೋಕೆ ಅವ್ರು ಇರೋದು. ಈಗ ನಾವು ಹೊಲಕ್ಕೆ ಆಳುಗಳು ಕರಿತೀವಿ, ಆಳುಗಳು ಕರೆದ್ಬಿಟ್ಟು ಬಂದೇಟಿಗೆ ಅವ್ನು ಹೂನಾರ ಹಾಕಿದ್ರೆ ಅವ್ನು ಕೆಲಸ ಮಾಡಲ್ಲ. ನಮ್ಮ ಜೊತೆಗೆ ಹೂನಾರ ಹಾಕ್ಬಿಟ್ಟು ಅವ್ನ ಮುಂದೆ ನಾವು ಕೈ ಕಟ್ಕೊಂಡು ತಲೆ ಕೆರೆದ್ರೆ ಅವ್ನು ಮಾಡ್ತಾನೆ? ಜೊತೆಗೆ ಅವ್ನಿಗೆ ಏನು ಕೆಲಸ ಅನ್ನೋದು ನಮ್ಗೆ ಗೊತ್ತಿರ್ಬೇಕು. ಅವ್ನು ಕಳ್ಕೊಟ್ಟು ತಗೊಂಬಂದೆಯಾ, ಮೌಂಟಿ ತಗೊಂಬಂದೆಯಾ, ಮಣ್ಣು ಎತ್ಬೇಕಾ, ಕಳ ಕೀಳ್ಬೇಕಾ ಅಂತ ಹೇಳೋದು ನಮಗೆ ಗೊತ್ತಿರ್ಬೇಕು. ಆಗ ಅವ್ನು ಕೆಲಸ ಮಾಡ್ತಾನೆ. ನಾವು ಹೂನಾರ ಹಾಕ್ಬಿಟ್ಟು ಅವ್ನ ಮುಂದೆ ತಲೆ ಕೆರ್ಕೊಂಡು ಕೈ ಕಟ್ಕೊಂಡು ನಿಂತ್ಕೊಂಡ್ರೆ ನಮ್ಮ ತಲೆ ಮೇಲೆ ಹಂಗೆ. ಇವತ್ತು ಸರ್ಕಾರಿ ಆಫೀಸ್ಗಳೋ ಇಲ್ಲ MLAಗಳ ಹತ್ರನೋ, ಮಿನಿಸ್ಟ್ರಿಗಳ ಹತ್ರನ, ಚೀಫ್ ಮಿನಿಸ್ಟರ್ಗಳ ಹತ್ರನೋ ಯಾಕೆ ನಾವು ಕೈ ಕಟ್ಕೊಳ್ಳೋದು? ಇದೇ ನಮಗೆ ಗೊತ್ತಿಲ್ಲ. ಅವ್ರು ಏನು ಮಾಡಬೇಕು ಅಂತ ಗೊತ್ತಿಲ್ಲ. ಜೊತೆಗೆ ನಮ್ಗೆ ಏನು ಅವರು ಸೇವೆ ಮಾಡಬೇಕು, ಅವ್ರು ಗೆದ್ದಿರೋದು ನಮ್ಮ ಸೇವೆ ಮಾಡೋಕ್ಕೆ.
ಅಲ್ಲಿ ಅಧಿಕಾರಿಗಳು ಸಂಬಳ ತಗೊಂಡ್ರೆ ಈ ಮನೋಭಾವನೆ ನಮಗೆ ಗೊತ್ತಿಲ್ಲ. ಮತ್ತೆ ಅವ್ರೇನೀಗ ಡಿ ಸಿ ಏನ್ ಕೆಲಸ ಮಾಡ್ಬೇಕು, ತಹಸೀಲ್ದಾರ್ ಏನ್ ಕೆಲಸ ಮಾಡ್ಬೇಕು, SP ಏನ್ ಕೆಲಸ ಮಾಡ್ಬೇಕು, ಪೊಲೀಸ್ನವ್ರು ಏನ್ ಕೆಲಸ ಮಾಡ್ಬೇಕು, ಆ ಕಾನೂನು ಅರಿವೇನೆ ನಮ್ಗಿಲ್ಲ. ಹಾಗಾಗಿ ಅವರೆಲ್ಲ ಅದಕ್ಕೆ ನಾವು ಮಾಡಿಸ್ಕೊಳಕ್ಕೆ ರೆಡಿ ಇಲ್ಲ. ಹಾಗಾಗಿ ನಾವು ಕೈ ಕಟ್ಕೊಂಡು ನಿಂತ್ಕೋಬೇಕಾಗುತ್ತೋ. ಹಾಗಾಗಿ ಆಫೀಸ್ಗಳು ಚೇರ್ಗಳಿಲ್ಲ ಹೊರತು. ಆಫೀಸ್ ಯಾರು DC ಆಫೀಸ್ ನಮ್ದು. ಅವ್ರು 2 ವರ್ಷ ಇದ್ದು ಹೋಯ್ತಾರೆ. ಜಿಲ್ಲಾಧಿಕಾರಿಗಳು ಬಂದು ಬೆಟ್ಟು ಮಡಗಬೇಕು. ಹೋರಾಟ ಮಾಡಿದ್ರೆ ರೈತರಿಗೆ ಕಷ್ಟ ಬಂತ ಓಡ್ ಬರ್ಬೇಕು, ಅವರು ಮಿನಿಸ್ಟರ್ ಓಡ್ ಬರ್ಬೇಕು, MLA ಓಡ್ ಬರ್ಬೇಕು. ಅದ್ರ ವ್ಯವಸ್ಥೆ ಏನು? ವ್ಯವಸ್ಥೆಯಲ್ಲಿ ನಾವು ಸುಪ್ರೀಂ, ನಮಗೋಸ್ಕರ ಎಲ್ಲರೂ ಇಟ್ಕೊಂಡಿರೋದು. ನಾವೇನು ವ್ಯವಸಾಯ ಮಾಡ್ತೀನಪ್ಪ, ನನ್ನ ಕೈಲಿ ಮಾಡೋಕ್ಕಾಗಲ್ಲ, ಅದಕ್ಕೆ ಜಿಲ್ಲಾಧಿಕಾರಿ ಕೂರಿಸಿವಿ, ತಹಸೀಲ್ದಾರ್ ಕೂರಿಸಿವಿ, ಗಲಾಟೆ ಯಾರು ತೊಂದರೆ ಕೊಟ್ಟರೆ ಸಬ್ ಇನ್ಸ್ಪೆಕ್ಟರ್ ಕೂರಿಸಿವಿ. ಇದೆಲ್ಲ ಶಾಸನ ಸಭೆಯಲ್ಲಿ ಶಾಸನ ಮಾಡಪ್ಪ ನಮ್ಮ ಪರವಾಗಿ ಅಂತ MLA ಕಳಿಸಿವಿ, MP ಗಳು ಕಳಿಸಿವಿ. ಇದೆಲ್ಲ ನಮಗೋಸ್ಕರ ಕಳಿಸಿರೋದು. ಇದು ಉಲ್ಟಾ ಆಗ್ಬಿಟ್ಟದ. ನಾ ಹೆಂಗೆ ನಕ್ಕೇನ ಅಂತ ನನಗೆ ಗೊತ್ತಿಲ್ಲ. ಅದು ಮಾಡೋದೇ ರೈತ ಸಂಘ. ನೀನು ಪ್ರಭು ಇಲ್ಲಿ ನ್ಯಾಯ ಇಲ್ಲನ್ನೇ ನನಗೇನು ಇಸ್ಪೇಟ್ ಆಡ್ತೀನಿ, ಜೂಜಾಡ್ತೀನಿ, ನಂಗೆ ಮೋಸ ಕಳ್ತನಕ್ಕೆಲ್ಲ ನ್ಯಾಯ ಇತ್ತು. ಕಾನೂನು ಚೌಕಟ್ಟೊಳಗಡೆ ನಾನು ಪ್ರಭು. ನನಗೋಸ್ಕರ ಈ ಸಿಸ್ಟಮ್ ಇರೋದು, ಇಡೀ ಸಿಸ್ಟಮ್ ಇರೋದು ನನಗೋಸ್ಕರ. ಏನಾಗ್ಬಿಟ್ರೆ ಇದು ನಮ್ಗೆ ಗೊತ್ತಿಲ್ಲ. ಇದನ್ನ ರೈತ ತಿಳ್ಕೋಬೇಕು ಫಸ್ಟ್. ಯಾಕಂದ್ರೆ ರೈತರು ಎಲ್ಲರಿಗೂ ಇರ್ತದ ಹಕ್ಕು. ಅಂದ್ರೆ ಜಾಸ್ತಿ ನಾವು ತಾನೇ ಕುಳಿತುಕೊಳ್ಳೋದು 75% ಇರೋರು. ನಮ್ಗೆ ಒಂದಷ್ಟು ನಾಲೆಡ್ಜ್ ಬಂದಾಗ ನಮ್ಮ ಕೆಲಸ ಮಾಡ್ತಾರೆ ಅಂದ್ರೆ ನೀನು ಅಂತ ನಾನು ಗೌರವ ಕೊಡ್ಬೇಕು. ಅವ್ರಿಗೂ ನಾವು ಗೌರವ ಕೊಡ್ತೀವಿ. ಆ ಪೊಲೀಸ್ ಆಗಲಿ ನಾವು ಸರ್ ಅಂತಲೇ ನೀವು ಅಂತಲೇ ಮಾತಾಡೋದು. ಅಂದ್ರೆ ಕೆಲಸ ಬಂದಾಗ ನಮ್ ಕೆಲಸ ಮಾಡ್ಬೇಕು. ಜಿಲ್ಲಾಧಿಕಾರಿಗಳು ತಹಸೀಲ್ದಾರ್ ಕೆಲಸ ಮಾಡ್ಬೇಕು. ಆಗ ನಾನೇನು ಸುಪ್ರೀಂ ಅಂದ್ಬಿಟ್ಟು ನಾ ಹೇಳ್ದಂಗೆ ಕೇಳಿ ಅಂತಲ್ಲ. ಅರ್ಥ ಆಯ್ತಾ ನಿಮ್ಗೆ? ಹೌದು. ಹಂಗಾಗಿ ಕಾನೂನು ಚೌಕಟ್ಟಲ್ಲಿ ಅವ್ರು ಕೆಲಸ ಮಾಡಾಕಿರೋ ಸಂಬಳ ತಗೋತಾರೆ. ಅವರು MLA ತಿರ್ಗಿ ಬರ್ಬೇಕು ಅಂದ್ರೆ ಅವ್ನ ಕಾರ್ ನಮ್ ದುಡ್ಡು, ಇದು ಅವ್ರು ಪೆಟ್ರೋಲ್ ಹಾಕ್ಸೋದು ನಮ್ ದುಡ್ಡು, ಅವ್ರು ಬಂಗ್ಲೆ ಕೊಟ್ಟಿರೋದು ನಮ್ ದುಡ್ಡು, ಎಲ್ಲ ನಮ್ ಟ್ಯಾಕ್ಸ್ ಅಣ್ಣ. ಟ್ಯಾಕ್ಸ್ ಸಾವುಕಾರ ಇದು ಈ ತರ ಪ್ರತ್ಯಕ್ಷ ಪರೋಪವಾಗಿ ನಾವೇನು ಕೊಡ್ತೀವಿ ಅದೇ ಟ್ಯಾಕ್ಸಲ್ಲಿ ಅದೇ ಕೆಲಸ ಮಾಡಿದ್ರೆ ಗೌರವ ಕೊಡ್ಬೋದು. ಗೌರವ ಕೊಡ್ಬೇಕು. ಆ ಕೆಲಸ ನಾವು ಮಾಡ್ಬೋದು. ಅಲ್ಲಿ ಪ್ರಾಮಾಣಿಕರು ಇರ್ತಾರೆ. ಹಾಗಾಗಿ ನಮ್ಗೆ ಗೊತ್ತಿಲ್ಲದೆ ನಾವೇನೋ ಸೃಷ್ಟಿ ಮಾಡ್ಕೊಡ್ತಾ ಅವ್ರು ಯಾರು ಅಲ್ಲ. ನಾವೆಲ್ಲ ಅವ್ರು ಹೆಂಗಿದ್ದಾರೆ ಒಗ್ಗಟ್ಟಾಗಿದ್ದಾರೆ. ನಾವು ಒಗ್ಗಟ್ಟಾಗಿಲ್ಲ. ಅವ್ರು 7 ಪೇ ಎಲ್ಲ ಪೇಗಳು ಜಾಸ್ತಿ ಮಾಡ್ಕೊತಾರೆ. ಯಾರಿಗೂ ಗೊತ್ತಾಗಲ್ಲ, ಹೋರಾಟನೂ ಮಾಡಲ್ಲ ಅವರು. ಹೌದು. ಅದ್ರ ಗುಂಪು ಹಂಗದ. ನಾವು ಈರುಳ್ಳಿ ಬೆಳೆದ ಎಲ್ಲ ಈರುಳ್ಳಿ ಮಾತ್ರ ಸ್ಟ್ರೈಕ್ ಮಾಡ್ತಾನೆ, ಬಾಳೆ ಬರಲ್ಲ. ಬಾಳ ಬೆಲೆ ಬಿದ್ದರೆ ಈರುಳ್ಳಿ ಬರಲ್ಲ. ಹಿಂಗಾಗಿ ನಮ್ಮಲ್ಲಿ ಒಗ್ಗಟ್ಟು. ಈಗ ನಮ್ಮಪ್ಪ ಜಮೀನು ಮಾರ್ತಾನೆ, ನಾಳೆ ನಮ್ಮಪ್ಪ ಜಮೀನು ಮಾಡ್ಬಿಟ್ರೆ ನಾವು ಮಾರು ಅಂದ್ಬಿಟ್ಟವ. ಯಾಕಪ್ಪ ಜಮೀನು ಮಾರಿ ನಾ ಇದ್ದಾಗ ನನ್ನ ಮಾತು ಕೇಳು ಅಂತ ನಾವು ಅಪ್ಪನ್ನೇ ಬಿಡಲ್ಲ. ಆದ್ರೆ ಒಂದು ಸರ್ಕಾರ ಬಂದಾಗ ನಾ BJP ಅವ, ನನ್ನ ದಳದವ, ನನ್ನ ಕಾಂಗ್ರೆಸ್ನವ ಅಂದ್ರೆ ಓಟ್ ಹಾಕಿ ಯಾರಿಗಾರು ನೀವು. ನಮ್ಮ ವಿರುದ್ಧವಾಗಿ ಬಂದಾಗ, ನಮ್ಮ ತೊಂದರೆ ಬಂದಾಗ ನಾವೆಲ್ಲ ಬೀದಿಗೆ ಬರ್ಬೇಕು. ಅಪ್ಪನ್ನೇ ಕೇಳಲ್ವ ನಾವು, ಯಾಕಪ್ಪ ನೀವು ಜಮೀನು ಮಾರಿ ಅಂತ ಕ್ವಶನ್ ಮಾಡ್ತೀವಿ, ಬಿಡಲ್ಲ. ಹಾಗಾಗಿ ಓಟ್ ಹಾಕವ ಬೇರೆ ಯಾರಿಗಿರುವ. ಸರ್ಕಾರಗಳಾಗಲಿ ಅಧಿಕಾರಿಗಳ ತೊಂದರೆ ಮಾಡಿದಾಗ ಅದು ಯಾವ ಪಕ್ಷಕ್ಕೆ ಓಟ್ ಹಾಕಿದ್ರು ನಾವು ಬೀದಿಗಿಳಿಬೇಕು. ಹಾಗಾಗಿ ಸೃಷ್ಟಿ ಮಾಡ್ಕೊಂಡ್ರೆ ನಾವು ಅವರಲ್ಲ. ಸರ್, ರೈತ ಸಂಘದಲ್ಲಿ ಬಣಗಳಿದಾವೆ ಅಥವಾ ಗುಂಪುಗಳಿದಾವೆ ಅಂತ ಹೇಳ್ತಾ ಇದ್ದಾರೆ, ಅದು ನಿಜಾನ? ನಿಜ. ಯಾಕಂದ್ರೆ ಇವತ್ತು ರೈತ ಸಂಘದಲ್ಲಿ ದೊಡ್ಡ ಒಂದು ದಂಧೆಗಳಾಗ್ಬಿಟ್ಟವೆ. ಟವಲ್ ಹಾಕೊಂಡು ಸಿಕ್ಕಾಬಿಟ್ಟ ದುಡ್ಡು ಮಾಡೋದು, ಯಾರು ಬೇಕು ಮಾಡ್ಕೊಳ್ಳೋದು, ಈ ತರ ದೊಡ್ಡ ಒಂದಷ್ಟು. ಆಮೇಲೆ ರಿಯಲ್ ಎಸ್ಟೇಟ್ಗಳಿದ್ದಾರೆ. ಮೊದ್ಲು ಯಾವ್ದು ಇಲ್ಲ ರೈತ ಸಂಘದಲ್ಲಿ ರಿಯಲ್ ಎಸ್ಟೇಟ್ಗಳಿದ್ದಾರೆ, ಕಾಂಟ್ರಾಕ್ಟರ್ಗಳಿದ್ದಾರೆ, ಕಂಪ್ನಿಗಳಿಗೆ ತಗೊಂಡು ಏನೇನೋ ಮಾಡ್ಕೊಡ್ತಾವ್ರೆ, ದುಡ್ಡು ಮಾಡ್ತಾರೆ. ಹೀಗಾಗಿ ನಾವು ಅವ್ರನ್ನ ತೆಗೆದ್ರೆ ನಾವೊಂದು ಬಣ ಅಂತ ಮಾಡ್ಕೊತಾನೆ. ಅವ್ರಿಗೆ ಮುಂದೆ ಬೋರ್ಡ್ ಬೇಕು, ಕಾರ್ಗೆ ಮುಂದೆ ಬೋರ್ಡ್ ಬೇಕು, ಎಲ್ಲರೂ ಹೋದಾಗ IBಗಳು ಬೇಕು, ಮತ್ತೆ ಈ ಗಲಾಟೆ ಮಾಡಿದ್ರೆ ಮುಂದೆ ಮಾಡ್ಬೇಕು, ಅವ್ರು ಕರಿಬೇಕು. ಇದಕ್ಕೋಸ್ಕರ ಇದ್ದಾರೆ ಹೊರತು ರೈತರಿಗೋಸ್ಕರ ಸಂಘಟನೆಗಳು ಕಡಿಮೆ. ರೈತರು ಬುದ್ಧಿವಂತರಾಗಿರ್ಬೇಕು. ಯಾರು ಒಳ್ಳೆಯವನು ಯಾರು ಕೆಟ್ಟವ ಅಂತ ಏನು ಮಾಡೋಕ್ಕಾಗಲ್ಲ. ಅದು ನಾವು ಎಲ್ಲ ಬಗ್ಗೆ ತೋರ್ಸಕ್ಕಾಗಲ್ಲ. ಒಂದಷ್ಟು ಗೊತ್ತಾಯ್ತಾ ಮೇಲ್ನೋಟಕ್ಕೆ ಯಾರು ಸರಿ ಯಾರು ಸರಿಲ್ಲ ಅಂತ ಗೊತ್ತ. ರೈತರು ಜವಾಬ್ದಾರಿಯಾಗಿ ಇದ್ಕೊಂಡು ಇವ್ರು ಏನೇನು ಕೆಲಸ ಮಾಡ್ತಾರೆ, ಏನು ಮಾಡ್ತಾರೆ, ಇವ್ರ ಉತ್ಪತ್ತಿ ಏನಿದೆ, ಇವನು ರಿಯಲ್ ಎಸ್ಟೇಟ್ ಮಾಡ್ತಾನೆ, ಎಲ್ಲಿದ್ದಾನೆ, ಇವನಿಗೆ ಏನು, ಇದೆಲ್ಲನೂ ಪತ್ತೆ ಮಾಡ್ಬೇಕು. ಮಾಡಿ ಆ ಸಂಘಟನೆಗಳನ್ನ ಸೇರ್ಬೇಕು, ಅವ್ರ ಜೊತೆ ಹೋಗ್ಬೇಕು ಅಷ್ಟೇ. ಇಲ್ಲ ಅವ್ರ ಜೊತೆಲೆ ಹೋಗ್ತೀವಿ ಅಂದ್ರೆ ನಾವೇನು ಮಾಡೋದು. ಒಂದು ಕರೆಂಟ್ ಕೊಡಬೇಡಿ ಅಂತ ಹೇಳ್ತಾಯಿಲ್ಲ, ಅದ್ರ ಬಗ್ಗೆ ಹೋರಾಟನೂ ಮಾಡ್ತಾ ಇದೀವಿ. ಕರೆಂಟ್ ಕೊಡಿ ಸರಿಯಾಗಿ ಒಳಗಂಟು ಕಂಟಿನ್ಯೂಸ್ ಕರೆಂಟ್ ಕೇಳ್ತಾರೆ. ಕಂಟಿನ್ಯೂಸೇ ಬೇಕು ಅಂತ ನಮ್ಮ ರೈತರು. ಕಂಟಿನ್ಯೂಸ್ ಏನಾಗುತ್ತೆ ಅಂದ್ರೆ, ನೀವು ಬೋರಿಂದ ಎಳೆದ್ರೆ ನೀರನ್ನ ಕಂಟಿನ್ಯೂಸ್ ಆಗಿ ಎಳೆದ್ರೆ ಬೋರಲ್ಲಿ ನೀರು ಕ್ಲೋಸ್. ನೀವು ಬೇಸಿಗೆಲ್ ಗೊತ್ತಾಗೋಯ್ತು. ಹಂಗಾಗಿ ಕಂಟಿನ್ಯೂಸ್ ಕರೆಂಟ್ ಕೊಡ್ಬೋದು ಕೇಳ್ತಾರೆ ನಮ್ಮ ರೈತರು. ನಾವೇ ಕಂಟಿನ್ಯೂಸ್ ಕೊಟ್ರೆ ಅಂತರ್ಜಲ ಎಳೆದು ಬಿಡ್ತದೆ. 4 ಗಂಟೆ 3 ಗಂಟೆಗೆ ಒಂದ್ಸತಿ 1 ಗಂಟೆ 2 ಗಂಟೆ ಗ್ಯಾಪ್ ಕೊಟ್ರೆ ಮಾತ್ರ ಭೂಮಿ ಉಳ್ಕೊಳ್ಳೋದು ನೀರು. ಕರೆಂಟ್ ಆಮೇಲೆ ಭೂಮಿಲಿ ನೀರಿಲ್ತಾರೆ ಬೋರಲ್ಲಿ. ಇದನ್ನು ನಾವು ರೈತರು ಅರ್ಥ ಮಾಡ್ಕೋಬೇಕು. ಜೊತೆಗೆ
ಮುಂದೆ ಬೇರೆ ಬೇರೆ ಕಾನೂನುಗಳು ಬರ್ತಾವೆ. ಆದಷ್ಟು ನಾವು ನೈಸರ್ಗಿಕ ಕೃಷಿ, ಸಹಜ ಕೃಷಿ ಮಾಡ್ಕೊಂಡು ಬಹು ಬೆಳೆಗಳನ್ನ ಬೆಳ್ಕೊಂಡಾಗ ಭೂಮಿಗೆ ನೀರು ಕೊಡೋದು ಕಡಿಮೆ ಮಾಡ್ಬೇಕು, ಕರೆಂಟ್ನ ಕಡಿಮೆ ಮಾಡಬೇಕು, ನೀರು ಕೇಳೋಕ್ಕಿಲ್ಲ. ಸಾವಯವ ಇಂಗಾಲ ಜಾಸ್ತಿ ಆದಷ್ಟು ನಿಮಗೆ ವಾತಾವರಣದಲ್ಲಿ ನೀರನ್ನೇ ತಗೋತಾವು. ನಾವು ಒಂದಷ್ಟು ಚೇಂಜಸ್ ಮಾಡ್ಕೊಂಡು ಹೋಗ್ಬೇಕು. ಮುಂದೆ ರಸಗೊಬ್ಬರಗಳು ಜಾಸ್ತಿ ಹೇಳಿರಿ, ರಸಗೊಬ್ಬರಗಳು ಜಾಸ್ತಿ ಆಯ್ತದೆ, ಕರೆಂಟ್ಗಳಿಗೆ ಮೀಟರ್ ಹಾಕೋ ಒಂದು ಬರ್ತದೆ, ಜೊತೆಗೆ ಅದೊಂಥರ ಕಾನೂನುಗಳು ಮಾಡ್ತಾರೆ. ಮತ್ತು ಬ್ಯಾಂಕಲ್ಲಿ ಸಾಲ ಕೊಡಲ್ಲ, ಬೆಳೆದ ಬೆಳೆಗೆ ರೇಟ್ ಇರಲ್ಲ, ಮತ್ತು ಕಾರ್ಪೊರೇಟ್ರ್ ಕೃಷಿ ಬರ್ತದೆ, ಕಂಪ್ನಿ ಕೃಷಿ ಬರ್ತದೆ, ಕನ್ನಂಬಾಡಿ ಡ್ಯಾಮ್ಗಳನ್ನೇ ಕನ್ನಂಬಾಡಿ ಕಟ್ಟನೆ ಖಾಸಗಿ ಕೊಟ್ಬಿಡ್ತಾರೆ ನೆಕ್ಸ್ಟು. ಅವೆಲ್ಲ ಮುಂದೆ ಪ್ಲ್ಯಾನ್ ಇದೆ. ಅವ್ರು ಮಾಡೋವರೆಗೆ ನಾವು ಭೂಮಿ ರಕ್ಷಣೆ ಮಾಡ್ಕೋಬೇಕಾದ್ರೆ ಇರೋದು ಒಂದೇ ಸಹಜ ಕೃಷಿ. ಸಹಜ ಕೃಷಿ ಮಾಡಿದ್ರೆ ಈಗ ನಮ್ಮ ಕಣ್ಣು ಮುಂದೆನೇ ಅಲ್ಲ, 1 ಗಂಟೆ ಕರೆಂಟ್ ಕೊಟ್ಟರು ಸಾಕು ಅವ್ರಿಗೆ. ಒಂದು 2 ತಿಂಗಳಿಗೆ 3 ತಿಂಗಳಿಗೆ ನೀರು ಕರೆಂಟ್ ಇಲ್ಲಿ ನೀರು ಕೊಡದಿರೋ ಭೂಮಿ ತೇವ ಇರ್ತದೆ. ಆ ಥರ ಒಂದು ಕೃಷಿ ಸದ್ಯಕ್ಕೆ ಸಾಧ್ಯವಿಲ್ಲ. ಆ ಥರ ಒಂದಷ್ಟು ವಾಲಿ ಮುಂದೆ ನಾವು ಇನ್ನೊಂದು 10 ವರ್ಷಕ್ಕೆ ಏನಾಗೋದು ಭೂಮಿ ನೀರೇ ಈ ಥರ. ಯಾಕಂದ್ರೆ ನನಗೆ ಗೊತ್ತಾದಾಗ ನಾವು ಬಾವಿಲಿ ನೀರು ಸೇತಿದ್ವು, ನಮ್ಮ ಬಾವಿಗಳೆಲ್ಲ ತೋಟದ ಬಾವಿಗಳೇ 25 ಅಡಿ 30 ಅಡಿ ನೀರು ಇರ್ತಿತ್ತು. ಇವತ್ತು 2000 ಅಡಿ ಹೊರಟಾಗದ ನೀರು ಕೇವಲ 30 ವರ್ಷದಲ್ಲಿ. 2000 ಅಡಿಗೆ ಹೋಗಿದೆ. ಇನ್ನು 20 ವರ್ಷಕ್ಕೆ ಇನ್ನೆಷ್ಟು ಹೋಗೋದು? ನಮ್ಮ ತಾತ ಮುತ್ತಾದ ಕಾಲದಿಂದ ನೀರನ್ನ ನಾವು 30 ವರ್ಷದಲ್ಲಿ ತೆಗೆದ್ಬಿಟ್ಟಿವಿ. ಇನ್ನು ಕುಡಿಯೋಕ್ಕೂ ನೀರು ಸಿಗಲ್ಲ. ಆ ಥರ ಒಂದು ಪರಿಣಾಮ ಬೀಳೋದು. ಹಾಗಾಗಿ ಒಂದಷ್ಟು ರೈತರು ನಾವು ಇದು ಏನು ಸರ್ಕಾರಗಳನ್ನ ಕೇಳೋದು, ರೈತರು ನಾವು ಒಂದಷ್ಟು ನೀರನ್ನ ಮಿತ ಬೆಳ್ಕೊಂಡು ಒಂದು ಬಹು ಬೆಳೆನೇ ಬೆಳ್ಕೊಂಡು ಆ ಸಾವಯವ ಇಂಗಾಲ ರೈಸ್ ಮಾಡ್ಕೊಂಡ್ರೆ ಕಡಿಮೆ ನೀರು ಆಗುತ್ತೆ. ಇಲ್ಲ ಅಂದರೆ ಮುಂದೆ ನಾವು ಬೆಲೆ ತರಬೇಕಾಯ್ತು. ಇದೇ ಥರ ನಾವು ಹೋರಾಟಗಳು ಮಾಡ್ಕೊಂಡು ಕರೆಂಟ್ ಕೊಡು, ನೀರು ಕೊಡು ಕೇಳೋದು, ಇದೇ ನಮ್ಮ ಜೂನ್ ಪೂರ್ತಿ ಇದೇ ಕರೆಂಟ್ ಕೊಡು, ನೀರು ಕೊಡು, ಕಬ್ಬು ಬೆಳೆ ಕೊಡು. ಅವ್ರು ಇನ್ನೂ ಕೊಟ್ಟಿಲ್ಲ, ನಾವು ಹೋರಾಟ ಮಾಡೋದು ಬಿಟ್ಟಿಲ್ಲ, ಏನೂ ಸಾಧಿಸಿಲ್ಲ. ಹಾಗಾಗಿ ಒಂದಷ್ಟು ಬದಲಾವಣೆ ನಾವೇ ಆಗ್ಬೇಕು. ಸರ್, ನಿಮ್ಮ ಇಷ್ಟು ವರ್ಷದ ಅನುಭವದಲ್ಲಿ ಸುಮಾರು ಎಷ್ಟು ಹೋರಾಟಗಳಲ್ಲಿ ಪಾಲ್ಗೊಂಡಿದ್ದೀರಾ? ಹೋರಾಟ ಲೆಕ್ಕವಿಲ್ಲದಷ್ಟು ಮಾಡ್ಬಿಟ್ಟಿದ್ದೀವಿ ಸರ್. ಕೇಸ್ಗಳಂತೂ ಸಿಕ್ಕಾಪಟ್ಟೆ ಕೇಸ್ಗಳಾಗಿದೆ, ಜೈಲುಗಳಿದ್ದೀವಿ. 9-10 ದಿನ ಜೈಲು, ಮಡ್ರಾಸು. ಆಗ ನಾವು ಬೇಲ್ ತಗೊಳ್ಳಿಲ್ಲ. ಹಾಗಾಗಿ ಬೇಕಾದಷ್ಟು ಹೋರಾಟಗಳು. ಪಾದಯಾತ್ರೆ ಬೆಂಗಳೂರಿಗೆ, ಇಲ್ಲಿಂದ ಪಾದಯಾತ್ರೆ ಹೋಗಿರೋದು ಸುಮಾರು. ಮಹದೇಶ್ವರ ಬೆಟ್ಟದಿಂದ ಚಾಮರಾಜನಗರಕ್ಕೆ ಬಂದಿರೋ ಪಾದಯಾತ್ರೆಗಳು, ಸುಮಾರು ಹೋರಾಟಗಳಾಗಿದೆ. ಜೀವನ ಪೂರ್ತಿ ಹೋರಾಟದ ಜೊತೆಗೆ ಅದನ್ನ ನಾವೇ ನಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡು. ಹೋರಾಟ ಮಾಡೋದೊಂದು ಜೀವನ ಅಲ್ಲ, ನಮ್ಮ ಜೀವನನೂ ಹೋರಾಟನೇ. ಜೀವನದಲ್ಲಿ ನಾವು ಯಾವುದೇ ಕಾರಣಕ್ಕೂ ಇದುವರೆಗೂ ಕಾನೂನು ಚೌಕಟ್ಟಲ್ಲಾಗಲಿ, ಬೇರೆ ಹತ್ರ ಮೋಸ ಮಾಡೋದಾಗಲಿ, ಏನು ನಾವು ಹೋರಾಟ ಮಾಡ್ತೀವಿ ಅದ್ರ ಜೊತೆಗೆ ನಮ್ಮ ಜೀವನನೂ ಅದೇ ಥರ ರೂಢಿಸ್ಕೊಂಡು ರೈತ ಸಂಘದಲ್ಲಿ ಹೆಂಗಿರಬೇಕು ಅಂತ ಅದೇ ಥರ ಇದ್ದು ಇವತ್ತು ಇಲ್ಲಿವರೆಗೂ ಬಂದಿದ್ದೀವಿ. ಸರ್, ಅತಿ ದೊಡ್ಡ ಹೋರಾಟ ಅಂದರೆ ಯಾವುದು ನಿಮ್ಮ ಜೀವನದಲ್ಲಿ? ಚಾಮರಾಜನಗರದಲ್ಲಿ 3 ತಿಂಗಳು ಹೋರಾಟ ಮಾಡಿದ್ವಿ ಕಂಟಿನ್ಯೂಸ್. ಆಗ ಒಂದು 7-8 ಜನ ಮಿನಿಸ್ಟ್ರಿಗಳು ಬಂದು ಚಾಮರಾಜನಗರದಲ್ಲಿ ಸಭೆಗಳು ಮಾಡಿದ್ದಾರೆ. ಒಂದು ಪಾದಯಾತ್ರೆ ಬೆಂಗಳೂರಿಗೆ, ಅದು ಆಗಲೇ ಒಂದು 7-8 ಜನ ಮಿನಿಸ್ಟ್ರಿಗಳು ಬಂದು ಇಲ್ಲೇ ಸಭೆಗಳು ಮಾಡಿಸಿದ್ವಿ. ಮತ್ತು ನಮಗೆ ಕೆರೆಗಳಿಗೆ ನೀರು ತುಂಬಿಸೋದು, ದೊಡ್ಡ ಹೋರಾಟಗಳು ಮಾಡಿದ್ವಿ. ವಿಶಿಷ್ಟವಾಗಿ ಮಾಡಿರುವಂಥ ಹೋರಾಟ ಯಾವ್ದಾದ್ರು ಇದೆ? ಅದೇ ಕರ ನಿರಾಕರಣಾ ಚಳುವಳಿ ಮಾಡಿದ್ವಿ. ಅಂದರೆ ಈಗ ಬೇರೆ ವಾಟಾಳ್ ನಾಗರಾಜ್ ಅವರೇ MML ಬರೋದು, ಆ ಥರ ಬೇಕಾದಷ್ಟು ಮಾಡಿದ್ವಿ ಬಿಡಿ. ಆ ಥರದ ಹೋರಾಟಗಳು, ಬೇಕಾದ ಶವ ಇದು ಮಾಡೋದು, ಆ ಥರದ ಬೇಕಾದಷ್ಟು ಮಾಡಿದ್ವಿ. ಸರ್, ಈಗ ನೀವು ಹೋರಾಟ ಮಾಡುವಾಗ ಪೊಲೀಸ್ನವರು ನಿಮಗೆ ಅಡಚಣೆ ಮಾಡ್ತಾರೆ, ಅದ್ರ ಬಗ್ಗೆ ಎಲ್ಲ ಏನು ಹೇಳ್ತೀರಾ? ಒಂದು ಸಾರಿ ನಮ್ಮನ್ನ ಮನೋಜ್ ಕುಮಾರ್ ಮೀನಾ ಇದ್ರು DC. ಆಗ ನಮ್ಮನ್ನ ಗೋಲಿಬಾರ್ ಮಾಡಿ ಅರೆಸ್ಟ್ ಮಾಡಿ ಆಗ ಪುಟ್ಟರಂಗ ಶೆಟ್ಟರು MLA, BJP ಸರ್ಕಾರ. ಆಗ ನಾವು ಗೃಹ ರಕ್ಷಣಾ ಅದರೊಳಗಡೆ ಒಂದು ಕಾಂಪೌಂಡ್ ಒಳಗಡೆ ಹಾಕಿದಾಗ ಅವ್ರು ಪುಟ್ಟರಂಗ ಶೆಟ್ಟರು ಬಂದು ಅವ್ನು ಫೋನ್ ಮಾಡಿದ್ರು MLAಗೆ, ಇವ್ರನ್ನ ಬಿಡಿಸ್ಬಿಡೋ ಹಂಗೆಲ್ಲ. ಆಗ ಹೊನ್ನೂರು ಪ್ರಕಾಶ್ ಮತ್ತು ಮಹೇಶ್ ಪ್ರಭು ಅವ್ರನ್ನ ಬಿಟ್ಟು ಉಳಿದವ್ರನ್ನೆಲ್ಲ ಬಿಡ್ತೀವಿ, ಅವ್ರಿಬ್ಬರನ್ನೇ ಬಿಡಲ್ಲ ಅಂತ ನಮ್ಮ ಮೇಲೆ ಟಾರ್ಗೆಟ್ ಹಾಕಿದ್ದು. ಯಾಕಂದ್ರೆ ನಾವು ಜಿಲ್ಲಾಧಿಕಾರಿಗಳು ಬಂದರೆ ಎದ್ದು ನಿಂತ್ಕೊತಿಲ್ಲ, ಕೂಗುತ್ತೆ. ಯಾಕೆ ನಾನು ಎದುರಿಗೆ ಕೇಳೋದು, ಯಾಕೆ ನೀವು ಎದ್ದು ನಿಂತ್ಕೊಳ್ಳೋದು ಅನ್ಕೊಂಡ್ರೆ ಗೌರವ ಕೊಡಬೇಕು ನೀವು. ಗೊತ್ತಲ್ಲ, ನಮ್ಮ ದಾಟಿಯಲ್ಲಿ ನಾವು ಉತ್ತರ ಕೊಟ್ಟುವಾಗ ಅದೊಂದ್ರ ಮೇಲೆ ಅವರು ಕೋಪ ಇಟ್ಕೊಂಡಿದ್ರು ನಮ್ಮ ಮೇಲೆ. ಹಾಗಾಗಿ ಪೊಲೀಸ್ನವರು ಆ ಥರ ಗೋಲಿಬಾರ್ಗಳು, ಏಟು ಹೊಡೆಯೋದು, ಅರೆಸ್ಟ್ ಮಾಡೋದು ಎಲ್ಲ ಟೈಮಲ್ಲಿ ಅದು ಆಗಿಲ್ಲ. ಎಲ್ಲೋ ರೇರ್ ನಮ್ಗೆ. ಆ ಟೈಮಲ್ಲಿ ಬಿಟ್ಕೊಂಡ್ರೆ
ನಮ್ಮ ಮೇಲೆ ಗೋಲಿಬಾರ್ ಮಾಡೋದು, ಏಟ್ ಹೊಡೆದು ಯಾವ ಟೈಮು ಮಾಡಿಲ್ಲ. ಪುನಃ ಅದಕ್ಕೆ ಪ್ರತ್ಯುತ್ತರವಾಗಿ ಎಲ್ಲ 5,000 ರೂಪಾಯಿ ಕಟ್ಟಿದ್ರು ಪೊಲೀಸ್ನವರು. ಅದು ಮಾಡಿಸ್ತೀವಲ್ಲ ನಾವು, ನ್ಯಾಯಾಂಗ ತನಿಖೆ ಮಾಡಿ ಪುನಃ ಎಲ್ರಿಗೂ 5,000 ರೂಪಾಯಿ ಕೊಟ್ಟರು ಪೊಲೀಸ್ನವ್ರೆ. ಅದೊಂದು ಘಟನೆ ಅಷ್ಟೇ. ಅದು ಬಿಟ್ಕೊಂಡ್ರೆ ಪೊಲೀಸ್ನವರು ನಮ್ಮೊಂದಿಗೆ ಆ ಥರ ಏನು ನಡ್ಕೊಂಡಿಲ್ಲ. ಇರ್ತವೆ ನಮಗೂ ಒಂಥರ ಮಾತುಕತೆ ಅವೆಲ್ಲ ಇರ್ತವೆ, ಆದರೆ ಅಷ್ಟು ಜೋರ ಅದೊಂದು ಸತಿ ಮಾತ್ರ ಹಂಗೆ ನಡ್ಕೊಂಡ್ರು. ಅದು ಬಿಟ್ಕೊಂಡ್ರೆ ಏನಿಲ್ಲ. ಇನ್ನೊಂದು ಸತಿ ಮಡ್ರಾಸ್ ಜೈಲ್ ಅರೆಸ್ಟ್ ಮಾಡೋದು ಅಲ್ಲಿ ತಮಿಳ್ನಾಡು ಪೊಲೀಸ್ನವರು. ಆಮೇಲೆ ಅವರು ಅಡ್ಜಸ್ಟ್ ಆದರು. ಸರ್, ಕರ್ನಾಟಕ ಬಿಟ್ಟು ಹೊರ ರಾಜ್ಯಗಳಲ್ಲಿ ಎಲ್ಲೆಲ್ಲಿ ಹೋರಾಟ ಮಾಡಿದ್ರಿ? ಸರ್, ತಮಿಳ್ನಾಡು, ಹೈದರಾಬಾದು, ಜೊತೆಗೆ ಡೆಲ್ಲಿ, 3 ಕಡೆ. ಕರ್ನಾಟಕದ ಯಾವ್ಯಾವ ಜಿಲ್ಲೆಯಲ್ಲಿ ಹೋರಾಟ ಮಾಡಿದ್ರಿ? ಕರ್ನಾಟಕದಲ್ಲಿ ನಾವು ನಂಜುಂಡಸ್ವಾಮಿ ಅವರು ಇದ್ದಾಗ ಕೊಪ್ಪಳ ಕರೆಂಟ್ ಚಾರ್ಜು, ಹೊಸಪೇಟೆ, ಬಳ್ಳಾರಿ ಅವರಿದ್ದಾಗ ಎಲ್ಲ ಕಡೆ ಹೋಗ್ತಿದ್ದು ಅವ್ರಿಗೆ. ಈಗ ನಾನು ಹೋಗ್ತಾ ಇಲ್ಲ ಬೇರೆ ಬೇರೆ ಕಡೆ. ಕರೀತಿದ್ರೆ ಈಗ ನಾನು ಬರೀದಂಗೆ ಜಿಲ್ಲೆ ಸಾಕು. ನನಗೂ ಉಪಾಧ್ಯಕ್ಷರು ಮಾಡ್ಕೊಂಡಿದ್ರು. ಏನು ನಾ ಇನ್ನೂ ಯಾರು ಉಪಾಧ್ಯಕ್ಷ ಅಂತೂ ಹಾಕೊಳ್ಳಲ್ಲ. ನಮ್ಗೆ ಸಾಕು ಜಿಲ್ಲೆ ಒಳಗೆ ಎಲ್ಲ ಇಡೀ ರಾಜ್ಯ ನಾವು ಸುತ್ತಕ್ಕಾಗಲ್ಲ. ನಮ್ಗೆ ಆ ಶಕ್ತಿ ಇಲ್ಲ. ಹಣಕಾಸು ಇರ್ಬೋದು, ಏನೇನಿರ್ಬೋದು, ನಮಗೆ ಸಾಕು ಜಿಲ್ಲೆ ಒಳಗೆ ಮಾಡ್ತಾಯಿದ್ವಿ. ಜಿಲ್ಲೆ ಒಳಗೆ ಒಂದಷ್ಟು ಈ ರಚನಾತ್ಮಕವಾದ ಕ್ರಿಯೆಗಳು ನೀವು ಮೀಟಿಂಗ್ಗಳಿದ್ರೆ ಹೋಯ್ತೀವಿ ಹೊರಗಡೆ ಅಷ್ಟೇ. ಈಗ ಸದ್ಯಕ್ಕೆ ನಂಜುಂಡಸ್ವಾಮಿ ಅವರು ಹೋದ್ಮೇಲೆ ಹೊರಗಡೆ ಹೋಗೋದು ಬಿಟ್ಬಿಟ್ಟೆನು. ಅವರಿದ್ದಾಗ ಹೋಯ್ತಿದ್ದೆ, ಅವರಿದ್ದಾಗ ಕರಿತಿದ್ರು. ಆಗ ಅವ್ರು ಎಲ್ಲೆಲ್ಲಿ ಹೋಗ್ತಾರೆ ಅವ್ರ ಜೊತೆ ಹೋರಾಟಗಳಿಗೆಲ್ಲ ಹೋಯ್ತಿದ್ದೆ. ಅವರ ಕಾಲ ನಂತರ ಬರೀ ನಾವು ಚಾಮರಾಜನಗರ ಉಳ್ಕೊಂಡು ಬೇರೆಗೆ ಎಲ್ಲಾದರೂ ಮೀಟಿಂಗ್ಗಳಿದ್ರೆ ಹೋಗ್ತೀವಿ, ಇಲ್ಲ ಬಾಕಿ ಟೈಮಲ್ಲಿ ಹೋಗಲ್ಲ. ಸರ್, ಚಾಮರಾಜನಗರದಲ್ಲಿ ಇತ್ತೀಚಿನ ದಿನಗಳಲ್ಲಿ ನಡೆದಂಥ ಗೋವುಗಳ ಮೇಲೆ ಅಲ್ಲಿಯ ತನಿಖೆ ಇಲ್ಲಿ ತನಕ ಬಂದಿದೆ? ಇತ್ತೀಚೆಗೆ ಒಂದಷ್ಟು ಓಸತಿ ಬರ ಬಂದಿತ್ತು. ಇದೇ ಸಿದ್ದರಾಮಯ್ಯ ಇದ್ದಾಗ ಬರ ಬಂದಿತ್ತು. ಆಗ ರಾಘವೇಶ್ವರ ಶ್ರೀಗಳನ್ನ ಕರ್ಕೊಂಬಂದು ಅವರೊಂದು ಮಾತಾಡಿ ಅಲ್ಲಿಗೆಲ್ಲ ಮೇವುಗಳು ಕೊಡಿಸೋದು. ಸುಮಾರು ಮೇವುಗಳು ಗೋವುಗಳು ಸುತ್ತೋದಾಗ ಆಗ DC ರಾಮು ಇದ್ದರು. ಆಗ ಒಂದಷ್ಟು ನಾವು ಅವರೆಲ್ಲ ಸಿಕ್ಕಾಪಟ್ಟೆ ಹೋರಾಟ ಮಾಡಿ ಆಗ ಒಂದಷ್ಟು ಮೇವುಗಳೆಲ್ಲ ಕೊಟ್ಟು ಗೋವುಗಳನ್ನ ಉಳಿಸ್ಕೊಂಡು. ಈಗ ಮೊನ್ನೆ ಟಿಬೆಟಿಯನ್ಸು ಯಾರೂ ನಡೆದಿಲ್ಲ, ಎಲ್ಲ ಕಾಲುಗಳನ್ನೆಲ್ಲ ಕೊಚ್ಚಿಬಿಟ್ಟಿದ್ರು. ಆ ಒಂದು ದೊಡ್ಡ ಹೋರಾಟ ಮಾಡಿ ಅವ್ರಿಗೊಂದು ಪಾಠ ಕಲಿಸ್ತು. ಹೋರಾಟ ಮಾಡಿ ಇನ್ನು ಗೋವುಗಳ ತಂಡಿ ಯಾರು ಮಾಡಬಾರ್ದು, ಅವ್ರುಗಳಿಗೆಲ್ಲ ಹೇಳಿ ಅದೆಲ್ಲ ಮಾಡಿ ಒಂದಷ್ಟು ಆ ಟಿಬೆಟಿಯನ್ಸ್ಗಳಿಗೆ ಒಂದಷ್ಟು ಅಲ್ಲಿ ಗೌರವನೇ ಕೊಡ್ತಿರಲಿಲ್ಲ. ಅವರು ಆ ಒಂದು ಪಾಠನ ಕಲಿಸ್ತು ಅವ್ರಿಗೆ. ನಿಮ್ಮ ಹೋರಾಟ ಅಂದರೆ ಇವತ್ತು ಹೋದ್ರೆ ಯಾವತ್ತು ಬರ್ತೀವಿ ಅಂತ ಗೊತ್ತಿರಲ್ಲ. ಅದ್ರ ಬಗ್ಗೆ ಮನೆಯವರು ಏನು ಹೇಳ್ತಾರೆ? ಮನೆಯವರೆಲ್ಲ ಹೇಗೆ ಹೊಂದಾಣಿಕೆ? ನಾನು ಮನೆಯವರು ನನಗೆ ಚಿಕ್ಕಂದಿದೆ ಮೈಗೂಡಿಸ್ಕೊಂಡಿದ್ದೆ. ನಾನು ಇನ್ನೂ ಮದುವೆನೇ ಆಗಿರಲಿಲ್ಲ. ನಾನು 18 ವರ್ಷದ ಹುಡುಗನಾಗ ಆಗಲೇ ನಮ್ಮ ತಂದೆ ಎಲ್ಲರೂ ವಿರೋಧ, ಜನಗಳ ವಿರೋಧ. ಅಂಥ ಟೈಮ್ಲಿ ನಾನು ಹೋರಾಟ ಬಿಟ್ಟಿಲ್ಲ. ಮನೇಲಿ ಸಪೋರ್ಟ್ ಇದೆ, ಗೊತ್ತು ಅವ್ರಿಗೆ. ಚಿಕ್ಕನಿದೆ ಹೋಯ್ತು ನಾವು ಹೇಳಿದ್ರೆ ಕೇಳಲ್ಲ. ಒಂದಷ್ಟು ಯಾಕೆ ಅವ್ರಿಗೆ ಹಣ ಸಂಪಾದನೆ ಮಾಡಿಲ್ಲ ಅಂತ ಅವ್ರು ಏನೇ ಗೊತ್ತು. ಆಗ ಈಗಲೂ ಅವ್ರುಗಳು ಕಲ್ತ್ಕೊಂಡ್ರೆ ಹಣ ಬೇಕು, ಹಣ ಅವಶ್ಯಕತೆ ಇಲ್ಲ, ಎಷ್ಟು ಬೇಕು ಅಷ್ಟೇ ಸಾಕು ಅಂತ ಮನೇಲಿ ತಿಳ್ಕೊಂಡಿದ್ದಾರೆ. ಒಂದಷ್ಟು ಆ ಮೊದಲು ನಮ್ಮ ತಂದೆ ಅಂತೂ ಭಾರಿ ವಿರೋಧ. ಹಣ ಸಂಪಾದನೆ ಏನು ನನ್ನ ಮಾತು ಅಂದ್ರೆ ಅವ್ರಿಗೆ ಆಯ್ತಿರಲಿಲ್ಲ. ಇವ ಬರೀ ಹಣ ಕಳ್ಕೊಳ್ಳೋಣ, ಹಣ ಸಂಪಾದನೆ ಮಾಡಲ್ಲ ಇವ ಅನ್ನೋದೊಂದು ಇತ್ತು ಹೊರತು ಇನ್ನು ಉಳಿದಂತೆ ಏನವ್ರಿಗೆ ನನ್ನ ಮಗ ಎಲ್ಲ ಒಳ್ಳೆ ಕೆಲಸ ಮಾಡ್ತಾನೆ ಅನ್ನೋದಿತ್ತು. ಮನೆಯವ್ರಿಗೂ ಅರ್ಥವಾಗಿದೆ ಒಂದು ಒಳ್ಳೇದಾಗುತ್ತೆ ಅದರಿಂದ. ಯಾರೂ ಅದಕ್ಕೆ ವಿರೋಧಗಳಿಲ್ಲ, ಎಲ್ಲ ಪ್ರೋತ್ಸಾಹ ಇರ್ತಾರೆ ಅಷ್ಟೇ. ಸರ್, ಸಮಾಜದಲ್ಲಿ ತುಂಬ ಜನ ಅಂದ್ಕೊಂಡಿದ್ದಾರೆ ವ್ಯವಸಾಯನೇ ಮಾಡಲ್ಲ, ಅವರು ಹಸಿರು ಟವಲ್ ಹಾಕೊಂಡು ಬಂದು ಹೋರಾಟ ಮಾಡ್ತಾರೆ, ಇವರೆಲ್ಲ ರೈತರೇ ಅಲ್ಲ, ರೈತ ಸಂಘದಲ್ಲಿ ಇರ್ತಾರೆ ಅಂತ. ಅಂಥವ್ರಿಗೆ ಏನು ಹೇಳ್ತೀರಾ? ಸರ್, ಗೊತ್ತಿಲ್ಲದೆ ಮಾತಾಡ್ತಾರೆ, ಒಬ್ಬೊಬ್ಬರು ಗೊತ್ತಿದ್ದು ಮಾತಾಡ್ತಾರೆ. ಅದು ಸಹಜ, ಅದು ಏನು ಮಾಡೋಕ್ಕಾಗಲ್ಲ. ಯಾಕಂದ್ರೆ ನಮ್ಮನ್ನ ಪರೀಕ್ಷೆಗಳು ನಾವು ಅವ್ರದಕ್ಕಿಂತ ಹೆಚ್ಚಾಗಿ ರೈತ ಸಂಘದವನಿಗೆ ನನಗನ್ಸ್ಕೊಳ್ಳೋದು, ನಾನು ಅವ್ರು ಹೇಳಿದಷ್ಟು ನಾವು ಪರೀಕ್ಷೆಗಳಿಗೆ ಒಳಪಡ್ತೀವಿ. ಅವ್ರು ಕ್ವಶನ್ ಮಾಡಲೇಬೇಕು, ಅದೊಂದು ಸ್ವಾಗತ. ಅವ್ರು ಆ ಥರ ಅಂದಿದ್ದಕ್ಕೆ ನಾವಿಲ್ಲಿ ವ್ಯವಸಾಯ ಮಾಡೋದು. ಅವ್ರು ಅಂತಿದ್ದಕ್ಕೆ ಲಂಚ ತಗೊಳ್ಳದೇ ಇರೋದು. ಅವ್ರು ಹೇಳಿದಷ್ಟು ನಾವು ನಮಗೆ ಪರೀಕ್ಷೆ ಮಾಡ್ತಿರ್ತಾರೆ. ಜೊತೆಗೆ ನಮ್ಮ ತೋಟಗಳು ನಾವು ನೋಡ್ಬೋದು, ಹೆಂಗೆ ವ್ಯವಸಾಯ ಮಾಡ್ತೀವಿ, ಏನು ಮಾಡ್ತೀವಿ, ಎಲ್ಲಿ ಕೆಲಸ ಮಾಡ್ತೀವಿ. ಅವರಷ್ಟು 100ಕ್ಕೆ 100 ಮಾಡದೇ ಇದ್ರು ಒಂದು ನಮ್ಮದೇ ಆದ ಸ್ಟೈಲ್, ನಮ್ಮದೇ ಆದ. ಈಗ ನಾವು ಸಾವಯವ ಕೃಷಿ ಅವ್ರು ಯಾರು ಮಾಡಲ್ಲ, ಸಾವಯವ ಕೃಷಿ ನಾವು ಮಾಡ್ತೀವಿ. ಮತ್ತು ಈಗ ನಮ್ಮ ಹತ್ರ ಈಗ ಹೋರಾಟ ಮಾಡ್ತೀವಿ ಅಂದ್ರೆ ದನಗಳಿಲ್ವ, ದನಗಳು ಯಾರು ಮೇಯಿಸ್ಬೇಕು? ಅದು ತಪ್ಪಸೋರಿ ಅವ್ರು ಯಾರ? ಈಗ ದನಗಳವ ನಮ್ದು, ಅದ್ರ ತಪ್ಪ ಯಾರು? ಕಂಬಳ ದುಡ್ಡು ಕೊಟ್ಟರು ಯಾರು ದುಡ್ಡು ನಾವೇ ತಾನೇ ಸುರಿಬೇಕು, ಅದಕ್ಕೆ ದುಡ್ಡು ಕೊಟ್ಟು ಸುರಿಸಕ್ಕದ್ದ? ಹೌದು. ಅದನ್ನ ವ್ಯಾಲ್ಯೂ ಆ್ಯಡೆಡ್ ಮಾಡ್ತೀವಿ. ಹೊಲಗಳು ನೀರು ನೋಡ್ಕೋಬೇಕು, ತೋಟ ನೋಡ್ಕೋಬೇಕು. ತೋಟದಲ್ಲಿ ನಮಗೂ ಎಲ್ಲ ಕಾಣುತ್ತೆ ಪೂರ್ತಿ. ಏನು ಮುಚ್ಚು ಮರೆ ನಾವು ಮಡಿಕೊಳಕ್ಕಾಗಲ್ಲ. ವ್ಯವಸಾಯ ಮಾಡದೆ ಎಲ್ಲನೂ ಮಾಡಿ ಗಡಿಕೊಂಡು ಹಂಗೆ ಮಾಡಿ ಹಿಂಗೆ ಮಾಡಿ ಅದಲ್ಲ ಅಂತಾರೆ. ಆದರೆ ನಿಜ ಪರಿಸ್ಥಿತಿ ಅವ್ರಿಗೂ ಗೊತ್ತು. ಒಳ್ಳೆಯವ ನೀವು ವ್ಯವಸಾಯ ಮಾಡ್ತಾನೆ ಅಂತ ಗೊತ್ತು. ಆದರೆ ಆಡ್ಬೇಕಲ್ಲ, ಆಡ್ತಾರೆ. ಅದು ನಮಗೆ ಪಾಸಿಟಿವ್ ತಗೋಬೇಕು. ನಾವು ಅದನ್ನ ಪರೀಕ್ಷೆ ಅಂತ ತಿಳ್ಕೊಂಡು ಇನ್ನೂ ಅಷ್ಟು ನಾವು ಒಳ್ಳೆಯವರಾಗಬೇಕು. ನಮ್ಮೇಲೆ ಕಣ್ಣಲ್ಲಪ್ಪ ಎಲ್ಲರಿಗೂ ನಮ್ಮೇಲೆ ಕಣ್ಣದ. ನಾವು ಭಾಳಷ್ಟು ಒಳ್ಳೆಯವರಾಗಿರ್ಬೇಕು. ಮತ್ತು ತಪ್ಪುಗಳನ್ನ ಮಾಡ್ಬೋದಕ್ಕಾಗಿ ನಾವು ಪೊಲೀಸ್ ಸಿಗಾಕೊಂಡ್ರೆ ನಮ್ಮ ನರಕ್ಬಿಡ್ತಾರೆ ನಮ್ಮನ್ನ. ಪೊಲೀಸಿಗೆ ನಾವೇನು ಇಷ್ಟು ಹೋರಾಟ ಮಾಡೀವಿ, ಒಂದು ಸಣ್ಣ ತಪ್ಪು ಸಿಗಾಕೊಂಡ್ರೆ ಕಾಯ್ಕೊಂಡಿದ್ದಾರೆ ಅವರು.
ನರುಕ್ಬಿಡ್ತಾರೆ. ಹಾಗಾಗಿ ನಾವೇನು ಮಾತಾಡ್ತೀವಿ ಮಾತಾಡಿದ ಮೇಲೆ ನಾವು ಅಷ್ಟೇ ಸೂಕ್ಷ್ಮವಾಗಿರ್ಬೇಕು. ಸುಮ್ಮನೆ ಮಾರಾಗ ಇಲ್ಲಿ ಕೂತ್ಕೊಂಡು ಮಾತಾಡ್ತೀನಿ ಅಂದಾಗ ನನ್ನ ಬದುಕು ಚೆನ್ನಾಗಿರ್ಬೇಕು. ನನ್ನ ವ್ಯಾಲ್ಯೂ ಸುಮ್ಮನೆ ನಿಮ್ಗೆ ಎಲ್ಲಿಂದ ಪಾಕೆಟ್ ತಗೊಂಡು ತೋರಿಸ್ಬಿಡಲ್ಲ ನಾನು. ಈಗ ವಿಡಿಯೋ ಮಾಡಿ ಎಲ್ಲಿಂದ ಮಾಡೋಕ್ಕಾಗಲ್ಲ. ಎಷ್ಟು ಸತಿ ಸುಳ್ಳು ಹೇಳೋಕ್ಕಾದ್ದು, ಒಂದು ಹಂತಕ್ಕೆ ಸುಳ್ಳು ಹೇಳ್ಬೇಕು. ಅದು ಆಮೇಲೆ ಸುಳ್ಳು ಹೇಳೋಕ್ಕಾಗಲ್ಲ, ಸುಳ್ಳು ಆಮೇಲೆ ಆಗಲ್ಲ. ಅದು ನಾವು ಮುಖ ಕೊಟ್ಟು ರೈತರಿಗೆ ಮಾತಾಡೋಕ್ಕಾಗಲ್ಲ. ಯಾಕೆ ಇದೆಲ್ಲ ಮಾಡ್ತೀವಿ ಅಂದ್ರೆ ನಾವು ಮಾಡ್ತಿದ್ದಕ್ಕೆ ಹೇಳೋದು. ನಾವು ಮಾಡಿದ್ರೆ ನಾವು ಹೇಳೋಕ್ಕಾಗಲ್ಲ. ಆ ಥರದ ನಾವಲ್ಲ. ನಾವೇನು ಮಾತಾಡ್ತೀವಿ ಅದೇ ಹೇಳ್ತೀವಿ, ಅದನ್ನ ಟರ್ನ್ ಅವರಿಗೆ ಅಲ್ಲಿ ಪೇಲ್. ಈಗ ಮಾರ್ಕೆಟ್ ರೇಟ್ ಡೌನ್ ಆಗ್ಬೋದು, ಇನ್ನೇನೋ ಆಗ್ಬೋದು, ಅದಕ್ಕೆ ನಾವೇನೂ ಮಾಡೋಕ್ಕಾಗಲ್ಲ. ಬೆಳೆ ಬೆಳೆದಿರ್ತೀವಿ, ಮಾರ್ಕೆಟ್ ಆದಾಗ ಏರುಪೇರು ಆಗಿರುತ್ತೆ. ಮಾರ್ಕೆಟ್ ಏರುಪೇರು ಆಗುತ್ತೆ. ಒಂದೊಂದ್ಸತಿ ನಾವು ಹೊರಗಡೆ ಹೋದಾಗ ಬರೋಕ್ಕಾಗಲ್ಲ. ಇವತ್ತು ನೀರು ಕೊಡೋದು ನಾಳೆ ಕೊಟ್ಟಿರ್ಬೋದು. ಆ ಒಂದು ವ್ಯತ್ಯಾಸನೂ ಆಗಿರ್ತವೆ. ಅವೆಲ್ಲ ಒಟ್ಟು ವ್ಯವಸಾಯ ಚಳುವಳಿಗಳು ಜೊತೆಗೆ ನಾವೇನೇ ಬೆಳೆದದನ್ನ ವ್ಯಾಲ್ಯೂ ಆ್ಯಡ್ ಮಾಡೋದು, ಇನ್ನೊಬ್ಬರಿಗೆ ನಾವು ಮಾದರಿಯಾಗಿದೆ ಹೊರತು ಸುಮ್ಮನೆ ಮಾಡದೆ ಏನು ಮಾಡಿದೆ ಇನ್ನೆಲ್ಲೋ ದುಡ್ಡು ತಗೊಂಡು ತಿರುಗಾಡೋದು ಅದು ಇದು ಮಾಡಲ್ಲ. ಒಂದು ರಚನಾತ್ಮಕ ಕ್ರಿಯೆನ ಮಾಡ್ತೀವಿ. ಅದು ರೈತರಿಗೆ ನನ್ನ ನೋಡಿ ಬೇರೆಯವ್ರು ಆಗ್ಬೇಕ ಹೊರತು ಇವನೇ ಸರಿ ಇಲ್ಲ ಅಂದ್ರೆ ಅದು ಆಗಲ್ಲ. ಅದು ಬಂದು ಅದು ನೋಡ್ಬೋದು ಅಷ್ಟೇ. ಸರ್, ನೀವು ಅವಾಗಲೇ ಕೆಲವು ಸಾವಯವ ಪದಾರ್ಥಗಳನ್ನ ಮಾಡ್ತೀವಿ ಅಂತ ಹೇಳಿದ್ರಿ. ಅದಕ್ಕೆ ಏನಾದ್ರು ಬ್ರ್ಯಾಂಡ್ ನೇಮ್ ಕೊಟ್ಟಿದ್ದೀರಾ? ಏನೇನು ಪದಾರ್ಥಗಳು ಮಾಡ್ತೀರಾ, ಹೇಗೆ ತಯಾರು ಮಾಡ್ತೀರಾ ಅದನ್ನೆಲ್ಲ? ಸರ್, ನಾವು ಬೆಳೆದದನ್ನ ಸ್ವಲ್ಪ ಪ್ರಮಾಣದಲ್ಲಿ ವ್ಯಾಲ್ಯೂ ಆ್ಯಡೆಡ್ ಮಾಡಿ ಪ್ರಾಸೆಸಿಂಗ್ ಮಾಡಿ ಮಾಡ್ತಾ ಇದ್ದೀವಿ. ಅದಕ್ಕೆ ಒಬ್ಬೊಬ್ರು ನಾನು ಸ್ವಲ್ಪ ದಿನ ಒಬ್ಬೊಬ್ಬನೇ ಮಾಡ್ತಾ ಇದ್ದೆ. ಈಗ ನಮ್ಮ ಜಿಲ್ಲೆಯಲ್ಲಿ ನಮ್ಮದು ಅಂತ ಒಂದು ಕಂಪ್ನಿ ಮಾಡಿದ್ದೀವಿ. ಹಿಂದೆ ಅದು ನಂಜುಂಡಸ್ವಾಮಿ ಅವರು ಮಾಡಿದ್ದು. ಅದಕ್ಕೆ ರಜನಿಕಾಂತ್ ಅವರು ಹೆಸರು ಕೊಟ್ಟಿದ್ದು. ಅದಕ್ಕೆ ನಮ್ಮದು ಅಂತ ಹೆಸರು ಕೊಟ್ಟವರು ರಜನಿಕಾಂತ್ ಅವರು. ಅದನ್ನ ನಂಜುಂಡಸ್ವಾಮಿ ಅವರು ನಮ್ಮದು ಅಂತ ಮಾಡಿದಾಗ ಅದು ಸ್ಟಾಪ್ ಆಗಿತ್ತು. ಈಗ ಅವ್ರ ಮಗಳು ಚುಕ್ಕಿ ನಂಜುಂಡಸ್ವಾಮಿ, ನಾವು ಮತ್ತು ಚಾಮರಾಜ ಎಲ್ಲ ಸುಮಾರು ಜನ ಸೇರ್ಕೊಂಡು ನಮ್ಮದು ಅಂತ ಒಂದು ಕಂಪ್ನಿ ಹೆಸರೇ ನಮ್ಮದು ಅಂತ. ಅದನ್ನ ಸಾವಯವದಲ್ಲಿ ಬೆಳೆದಂಥ ಪದಾರ್ಥಗಳು ಜೊತೆಗೆ ವ್ಯಾಲ್ಯೂ ಆ್ಯಡ್ ಮಾಡೋದನ್ನ ಒಂದೇ ವೇದಿಕೆಯಲ್ಲಿ ತಗೊಂಡ್ಬಂದು ಈಗ ಒಬ್ಬೊಬ್ಬರೇ ರೈತರು ಮಾಡಿ. ನಾನೀಗ ಪೇಡ ಮಾಡ್ತೀನಿ. ಪೇಡ ನನ್ನ ಕೈಲಿ ಮಾರಾಟ ಮಾಡೋಕ್ಕಲ್ಲ. ಆ ಕಂಪ್ನಿ ಮುಖಾಂತರ ಮಾಡಿದಾಗ ಆ ಕಂಪ್ನಿ ಮುಖಾಂತರ ಬೇರೆ ಬೇರೆ ಕಡೆ ಹೋಗುತ್ತೆ. ಆಗ ನನಗೆ ಮಾರ್ಕೆಟಿಂಗ್ ಸುಲಭ ಆಯ್ತು. ಆ ಥರ ನೀವು ಹಪ್ಪಳ ಮಾಡ್ಬೋದು, ಇನ್ನೊಬ್ರು ಚಕ್ಲಿ ಮಾಡ್ಬೋದು, ಇನ್ನೊಬ್ರು ಕೋಡ್ಬಳೆ ಮಾಡ್ಬೋದು. ಈ ಥರ ಎಲ್ಲರ ಪ್ರಾಡಕ್ಟ್ಗಳನ್ನು ತಗೊಂಡು ಆ ನಮ್ಮದು ಕಡೆಯಿಂದ ಮ್ಯಾನುಫ್ಯಾಕ್ಚರ್ ನಾವು ಕಂಪ್ನಿ ಹೆಸರು ನಮ್ಮದು ಅಂತ ಹಾಕೊಂಡು ಇಡೀ ಎಲ್ಲ ಕಡೆನೂ ಮಾರಾಟ ಮಾಡೋಕ್ಕೆ ಒಂದು ತೀರ್ಮಾನ ತಗೊಂಡು ಕಂಪ್ನಿ ಮುಖಾಂತರ ನಾವು ಮಾಡ್ತಾ ಇದ್ದೀವಿ. ಒಂದು ನಾನು ಹಾಲಿನಿಂದ ಪೇಡ ಮಾಡ್ತೀನಿ, ಬೆಲ್ಲದ ಪೇಡ, ಬೆಲ್ಲದ ಕುಂದ, ಏನು ಬೆಳಗಾವಿ ಕುಂದ ಇದೆಯಲ್ಲ ಅದು ಬೆಲ್ಲದ ಕುಂದ ಮಾಡ್ತಾ ಇದ್ದೀವಿ. ಮತ್ತು ಸಿರಿಧಾನ್ಯಗಳಲ್ಲಿ ಬಿಸಿಬೇಳೆಬಾತು, ಪೊಂಗಲ್ಲು, ಲಡ್ಡುಗಳು, ಮತ್ತು ಮಲ್ಟಿ ಮಿಕ್ಸ್ ಪೌಡ್ರ್ಗಳು, ಹಪ್ಪಳ, ಸಂಡಿಗೆ, ಚಕ್ಲಿ, ಚಿಪ್ಸು, ಮತ್ತು ನಮ್ಮ ಏನೇ ಆದರೂ ಗರಿಕೆ ಪುಡಿ ಮಾಡಿ ಚೂರ್ಣ ಮಾಡ್ತೀವಿ. ಉಪ್ಪಿನಕಾಯಿ ಇರ್ಬೋದು, ಎಲ್ಲವನ್ನು ಅಷ್ಟೇ ನಾವು ಏನೇ ಬೆಳಿತೀವಿ ಅದನ್ನೆಲ್ಲ ನಾವು ವ್ಯಾಲ್ಯೂ ಆ್ಯಡೆಡ್ ಮಾಡಿ ಮಾರ್ಕೆಟ್ ಮಾಡ್ತಾ ಇದ್ದೀವಿ. ಸರ್, ಇವಾಗ ನಿಮ್ಮ ಕೈಯಲ್ಲಿ ಒಂದಷ್ಟು ಪ್ರಾಡಕ್ಟ್ಗಳಿದಾವೆ, ಅವೆಲ್ಲ ತಿಳಿಸ್ಬೋದಾ ಏನೇನು ಅಂತ? ಒಂದು ಪೇಡ, ಬೆಲ್ಲ ಹಾಕಿ ಪೇಡ ಮಾಡ್ತಾ ಇದ್ದೀವಿ. ಒಂದು ಸಿರಿಧಾನ್ಯದಲ್ಲಿ ಊದಲ್ ಪೊಂಗಲ್ಲು ಅಂತ, ಇದು ನಿಮಗೆ ಸಾಂಕೇತಿಕ ತೋರಿಸ್ತಾ ಇದ್ದೀನಿ. ಇದು ರಾಗಿ ಹಪ್ಪಳ. ಇನ್ನೊಂದು ಅಲ್ಲಿ ಕುಂದ ಇದೆ, ಲಡ್ಡು ಇದೆ. ಇದು ಕುಂದ, ನಮ್ಮ ಬೆಲ್ಲದ ಕುಂದ. ಜೊತೆಗೆ ಇದು ಡ್ರೈ ಫ್ರೂಟ್ ಲಡ್ಡುಗಳು. ಈ ಥರ ಸುಮಾರು ಚಕ್ಲಿ ಇರ್ಬೋದು, ಹಪ್ಪಳ ಇರ್ಬೋದು, ಸಂಡಿಗೆ ಇರ್ಬೋದು, ಮತ್ತು ರಾಗಿ ಮಾಲ್ಟ್ ಇರ್ಬೋದು. ಎಲ್ಲವನ್ನು ನಾವು ಸುಮಾರು ಒಂದು 25 ವೆರೈಟಿ ನಾವು ವ್ಯಾಲ್ಯೂ ಆ್ಯಡೆಡ್ ಪ್ರಾಡಕ್ಟ್ ಆಗಿ ನಾವು ನಮ್ಮದು ಕಡೆಯಿಂದ ಮಾರಾಟ ಮಾಡ್ತೀವಿ. ನಮ್ಮ ಗುಂಪು ಇದೆ, ಒಂದು ಮಹಿಳಾ ಗುಂಪು ಇದ್ದಾರೆ. ಅವರು ಒಂದಷ್ಟು ಜನ ಇದರಲ್ಲಿ ಪೊಂಗಲ್ ಇರ್ಬೋದು, ಸಿರಿಧಾನ್ಯಗಳು, ಇಡ್ಲಿ ಮಿಕ್ಸ್ಗಳು, ಮತ್ತು ಚಕ್ಲಿ, ಹಪ್ಪಳ ಅದೆಲ್ಲ ಮಹಿಳೆಯರು ಒಂದಷ್ಟು ಮಾಡ್ತಾರೆ. ನಾವು ಒಂದಷ್ಟು ಮಾಡ್ತೀವಿ. ಒಂದು ಗುಂಪು ಕರ್ಕೊಂಡಿದ್ದೀನಿ, ಒಂದು 5-6 ಜನ ಗುಂಪಲ್ಲಿ ಈ ಕೆಲಸಗಳನ್ನೆಲ್ಲ ಮಾಡ್ತೀವಿ ನಾವು. ಸರ್, ಇದು ಪ್ರೈಸ್ ಎಲ್ಲ ಹೇಗಿರುತ್ತೆ? ಪ್ರೈಸ್ ಎಲ್ಲ ನಾವೇ ಫಿಕ್ಸ್ ಮಾಡೋದು. ಇದು ಯಾರೋ ಫಿಕ್ಸ್ ಮಾಡೋದಲ್ಲ. ನಾವು ಅದ್ರ ಮೌಲ್ಯವರ್ಧನೆ ಮಾಡಾಗ ಏನೇನು ಖರ್ಚು ಬೀಳುತ್ತೆ ನಾವು ಒಂದು 40% ಇಟ್ಕೊಂಡು ನಾವೇ ರೇಟ್ ಫಿಕ್ಸ್ ಮಾಡ್ತೀವಿ. ಇಲ್ಲಿ ನಮ್ಮದೇ ಪ್ರಾಡಕ್ಟು, ನಮ್ಮದೇ ರೇಟು. ಇಲ್ಲಿ ಯಾರು ನಾವು MSP ಅವ್ರು ಕೊಡಿ ಇವ್ರು ಕೊಡಿ ಅಂತ ನಾವು ಕೇಳಲ್ಲ. ನಮ್ಮದೇ ಪ್ರಾಡಕ್ಟ್ಗೆ ನಾವೇ ಬೆಲೆ ಮಾಡಿ ಹೋಗ್ತಾ ಇದ್ದಾರೆ. ಒಳ್ಳೆ ಹೋಗಿ. ಯಾಕಂದರೆ ಇವತ್ತು ಪೇಡ ಯೂಸು ಅವರೆಲ್ಲ ನಿಮಗೆ ಎಲ್ಲ ಕೆಮಿಕಲ್ ಹಾಕಿ ಏನೇನೋ ಮಾಡ್ತಾವ್ರೆ. ಅದನ್ನು ಪ್ಯೂರ್ ಹಾಲು, ತುಪ್ಪ ಮತ್ತು ಬೆಲ್ಲದಲ್ಲಿ ನಾವೇ ಮಾಡಿ ಪ್ಯೂರಾಗಿ ಮಾಡೋದ್ರಿಂದ ಭಾಳಷ್ಟು ಮಕ್ಕಳಿಗೆ ಇವತ್ತು ಬೆಲ್ಲದ ಸಕ್ಕರೆ ವಿಷ ಆಗ್ಬಿಟ್ಟಿದೆ. ಇವತ್ತು ಬೆಲ್ಲದಲ್ಲಿ ಸ್ವೀಟ್ಗಳು ಸಿಗ್ತಾ ಇಲ್ಲ. ಆ ಬೆಲ್ಲದ ಸ್ವೀಟ್ಗಳನ್ನ ನಾವು ಮಾಡ್ತಾ ಇದ್ದೀವಿ. ಸರ್, ಹೇಗೆ ಕಾಂಟ್ಯಾಕ್ಟ್ ಮಾಡೋದು ನಿಮ್ಮನ್ನು ಪ್ರಾಡಕ್ಟ್ ಬೇಕು ಅಂದರೆ? ಮೊಬೈಲ್ ನಂಬರ್, ನನ್ನ ಮೊಬೈಲ್ ಕಾಂಟ್ಯಾಕ್ಟ್ ಇದೆ, ನಿಮ್ಮ ಯೂಟ್ಯೂಬ್ಗಳಿವೆ, ಈ ಚಾನಲ್ಗಳಿದೆ. ಹಾಗಾಗಿ ಕಾಂಟ್ಯಾಕ್ಟ್, ಮತ್ತು ಸಂತೆಗಳಿದೆ, ಮತ್ತು ಪೇಪರ್ಗಳು ಸುಮಾರು ಬಂದಿವೆ ನನ್ನ ಹೆಸರೆಲ್ಲ. ಹಾಗಾಗಿ ಮಾಡ್ಬೋದು. ಇನ್ನೊಂದು ಏನಂದರೆ ರೈತರಿಗೆ ನಾವು ಲಂಚ ವಿರೋಧಿಗಳು, ಲಂಚ ಕೊಡಲ್ಲ. ಏನಾದ್ರು ತೊಂದರೆಗಳಿದ್ದರೆ ಈ ಸಹಜ ಕೃಷಿ ಬಗ್ಗೆನೋ ಹೋರಾಟದ ಬಗ್ಗೆನೋ ನಿಮ್ಗೇನು ಗೊಂದಲ ಇದ್ದರೆ ನೀವು ಜಾಯಿನ್ ಆಗಬೇಕಾದ್ರೆ
ನಮ್ಮ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ಯಾವುದೇ ಕೆಲಸಕ್ಕೂ ಯಾವ ಲೋನ್ ತಗೋಬೇಕಾ, ನೀವು ಏನು ಮಾಡಬೇಕು, ಲಂಚ ಕೊಡೋಂಗಿಲ್ಲ. ನಾವು ಲಂಚ ತಗೊಳ್ಳೋದು, ಲಂಚನೂ ಕೊಡಬೇಡಿ. ನಿಮ್ಗೆ ಆ ಥರ ಕೆಲಸಗಳಿದ್ರೆ ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಿ. ಒಂದು ಸಹಜ ಕೃಷಿ ಬಗ್ಗೆ ಮಾತಾಡಬೇಕು, ನಮಗೆ ಆಗೋದೇ ಇಲ್ಲ, ಮಾಡ್ಬೋದಾ, ಇವೆಲ್ಲ ನೀವು ತಲೆ ಒಳಗಿದ್ರೆ ನೀವು ನನ್ನ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ಏನು ಎತ್ತ ಅದ್ರ ಬಗ್ಗೆ ಎಲ್ಲ ಟ್ರೈನಿಂಗ್ ಬೇಕಾ, ನಿಮ್ಗೆ ಏನು ಬೇಕು ನಾವೆಲ್ಲ ವ್ಯವಸ್ಥೆ ಮಾಡ್ಕೊಡ್ತೀವಿ. ಒಟ್ಟಾರೆ ಬದಲಾವಣೆ ಆಗಬೇಕು. ಮತ್ತು ವ್ಯಾಲ್ಯೂಯೇಟ್ ನೀವು ಬೆಳೆದಂಥ ಬೆಳೆಗಳನ್ನ 1 ಕ್ವಿಂಟಲ್ ರಾಗಿ ನೀವು 50 ಕ್ವಿಂಟಲ್ ಬೆಳೆದ್ರೆ 1 ಕ್ವಿಂಟಲ್ ಮಾಡಿ, ಅಟ್ಲೀಸ್ಟ್ ನೀವು ತಿನ್ನಿ. ಮತ್ತು ನಿಮಗೋಸ್ಕರ ಬೆಳ್ಕೊಳ್ಳಿ. 10 ಗುಂಟೆ ನೀವು 20 ಗುಂಟೆಗೋಸ್ಕರ ನಮಗೆ ಕೊಡಿ. 20 ಗುಂಟೆ ನೀವು 10 ಗುಂಟೆ ನೀವು ಬೆಳ್ಕೊಳ್ಳಿ, 10 ಗುಂಟೆ ಮಾರ್ಕೆಟ್ ಕೊಡಿ. ನಿಮಗೆ ಅದು 20 ಗುಂಟೆಲಿ ನಿಮ್ಮ ಜೀವನ ನಡಿಬೇಕು, ಆ ಥರ ಒಂದು ದಾರಿನ ನಾವು ಮಾಡ್ಕೊಡ್ತೀವಿ. ಹಾಗಾಗಿ ನೀವು ಈ ಥರ ವ್ಯವಸ್ಥೆಗಳಿಗೆ ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಿ. ಸುಸ್ಥಿರ ಬದುಕು ಬೇಕು ನಮಗೆ. ಹಾಗಾದಾಗ ಯಾರೂ ನಮಗೇನು ಬೇಕಾಗಿಲ್ಲ, ರೈತನಿಗೆ ಯಾರ ಅವಶ್ಯಕತೆಯೇ ಇಲ್ಲ. ಹಾಗೆ ರೈತ ಸ್ವಾಭಿಮಾನಿ. ಹಾಗಾಗಿ ರೈತರು ಈ ಒಂದು ನಿಟ್ಟಿಲಿ ಬರಬೇಕು ಅಂತ ಕೇಳ್ಕೊತಾ ಇದ್ದೀನಿ. ಹೇಗಿತ್ತು ನಮ್ಮ ಇವತ್ತಿನ ಹೊನ್ನೂರು ಪ್ರಕಾಶ್ ಸರ್ ಅವರ ಸಂದರ್ಶನ? ಎಲ್ರಿಗೂ ಇಷ್ಟ ಆಯಿತು ಅಂತ ತಿಳ್ಕೊಳ್ತೀನಿ. ಹಾಗೆ ಯಾರೆಲ್ಲ ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ.